ಎಲ್ಲೆಲ್ಲೆಲ್ಲ ಹಾವು ಜಾಸ್ತಿನೋ ಅಲ್ಲಿ ಮುಂಗ್ಸಿನ ಬಿಟ್ಬಿಟ್ರೆ ಖಾಲಿ ಮಾಡಿಬಿಡುತ್ತೆ. ಎಲ್ಲೆಲ್ಲೆಲ್ಲ ಪಾಪ ಜಾಸ್ತಿ ಆಯಿತೋ ಅಲ್ಲೆಲ್ಲ ಗ್ರೇಸ್ ಮಾತಾಡಿಬಿಟ್ರೆ ಆ ಪಾಪ ಇಲ್ಲದೆ ಮರೆಯಾಗಿ ಕಾಣೆಯಾಗಿ ಹೋಗ್ಬಿಡುತ್ತೆ. ಇಲ್ಲ, ಇನ್ಶೂರೆನ್ಸ್ ಇರೋದೇನಕ್ಕೆ? ಅಕಸ್ಮಾತಾಗಿ ಒಂದು ವೇಳೆ ನಿನಗೆ ಎದುರಾಗಿ ಬರೋರು ಗುದ್ದುಬಿಟ್ರೆ ಅಥವಾ ನೀವು ಹೋಗಿ ಗುದ್ದುಬಿಟ್ರೆ ಗಾಡಿ ಡ್ಯಾಮೇಜ್ ಆಯಿತು ಅಂದರೆ ಈ ಇನ್ಶೂರೆನ್ಸ್ ಏನು ಮಾಡುತ್ತೆ ಗೊತ್ತಾ? ಎಲ್ಲನೂ ಕ್ಲೈಮ್ ಮಾಡುತ್ತೆ. ಸೊ ಈ ಪಾಪ ಎಲ್ಲೆಲ್ಲೆಲ್ಲ ಅಳಿಸ್ತೋ, ಎಲ್ಲೆಲ್ಲೆಲ್ಲ ಡ್ಯಾಮೇಜ್ ಮಾಡ್ತೋ, ಎಲ್ಲೆಲ್ಲೆಲ್ಲ ಮನುಷ್ಯನನ್ನು ಹಾಳು ಮಾಡ್ತೋ, ಈ ಗ್ರೇಸ್ ಏನು ಮಾಡುತ್ತೆ ಗೊತ್ತಾ? ಎಲ್ಲ ಕ್ಲೈಮ್ ಮಾಡಿ 100% ಕ್ಲೈಮ್ ಮಾಡಿ ಅವನ್ನ ಮತ್ತೆ ರಿನ್ಯೂ ಮಾಡಿ ಅವನ್ನ ನ್ಯೂ ಆಗಿ ಮಾಡೋದಕ್ಕೆ ಗ್ರೇಸ್. ದೇವರು ಏನು ಮಾಡಬೇಕಾಗಿತ್ತು? ಆದಮನ್ನು ಅಳಿಸ್ಬೇಕಾಗಿತ್ತು, ಅಥವಾ ಆದಮನ್ನು ಪನಿಷ್ ಮಾಡಬೇಕಾಯಿತು, ಅಥವಾ ಆದಮನ್ನು ತೊಗೊಂಡೋಗಿ ನರಕಕ್ಕೆ ಹಾಕಬೇಕಾಯಿತು. ಆದರೆ ದೇವರು ಆದಮನ್ನು ಸಾಯಿಸ್ದೆ ಅಲ್ಲೇ ಒಂದು ರೆಮಿಡಿ ಕೊಟ್ಟರು ನೋಡ್ದ. ದಟ್ ಈಸ್ ಕಾಲ್ಡ್ ಗ್ರೇಸ್. ಸೊ ಗ್ರೇಸ್ ಅನ್ನೋದು ನ್ಯೂ ಟೆಸ್ಟ್ಮೆಂಟಲ್ಲಿ ಬರಲಿಲ್ಲಪ್ಪ. ಮನುಷ್ಯ ಮೊದಲನೇದಾಗಿ ಪಾಪ ಮಾಡಬೇಕಾದ್ರೇ ದೇವರು ಗ್ರೇಸ್ ಕೊಟ್ಬಿಟ್ರು. ಇಲ್ಲಿ ಬಂದಿರುವಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಗ್ರೇಸ್ ಬಗ್ಗೆ ತುಂಬ ಸಂದೇಶಗಳನ್ನು ಕೇಳಿದ್ದೀವಿ, ದೇವ್ರ ಕೃಪೆ ಬಗ್ಗೆ. ಆದರೆ ಇವತ್ತು ಸ್ವಲ್ಪ ಡೀಟೇಲ್ಡಾಗಿ ನಾವು ಅಲ್ಲಿ ಇಲ್ಲಿ ಸ್ವಲ್ಪ ಮಾತಾಡಿದ್ದೀವಿ. ಇವತ್ತು ದ ಮೇನ್ ರೀಸನ್ ಫಾರ್ ಗ್ರೇಸ್, ಮುಖ್ಯವಾದಂಥ ಕಾರಣ ಕೃಪೆಗೆ ಮುಖ್ಯವಾದಂಥ ಕಾರಣ ಏನು, ಏನಕ್ಕಾಗಿ ದೇವ್ರ ಕೃಪೆ ಕೊಟ್ಟರು ಅನ್ನೋದನ್ನೆಲ್ಲ ಇವತ್ತು ಸ್ವಲ್ಪ ನಾವು ನೋಡೋಣ. ಗ್ರೇಸ್ ಸಬ್ಜೆಕ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ದ ಚರ್ಚ್. ಸಭೆಗೆ ಬಹಳ ಬಹಳ ಮುಖ್ಯವಾದಂಥ ಸಂದೇಶ ಕೃಪೆಯ ಸಂದೇಶ. ಈಗ ರೋಮಾಪುರದವರು ಬರೆದ ಪುಸ್ತಕ 5ನೇ ಅಧ್ಯಾಯ 20ನೇ ವಾಕ್ಯ, ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 5:20. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ. ಆದರೆ ಪಾಪವು ಹೆಚ್ಚಿದ್ದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ಪ್ರೈಸ್ ಗಾಡ್. ಪಾಪವನ್ನು ಅಳಿಸುವಂಥ, ಪಾಪವನ್ನು ಡಿಸ್ಟ್ರಾಯ್ ಮಾಡುವಂಥದ್ದು ಗ್ರೇಸ್ ಅನ್ನೋ ವೆಪನ್. ಇಟ್ಸ್ ವೆರಿ ಪವರ್ಫುಲ್ ವೆಪನ್. ಇದು ಬಹಳ ಬಹಳ ಶಕ್ತಿಯುಕ್ತವಾದಂಥ ಒಂದು ಆಯುಧ ಕೃಪೆ. ಐ ಮೀನ್, ಅದಕ್ಕೆ ಸತ್ಯವೇದ ಹೀಗೆ ಹೇಳುತ್ತೆ, ಎಲ್ಲಿ ಪಾಪ ಹೆಚ್ಚಿತೋ ಅಲ್ಲಿ ಕೃಪೆಯು ಇನ್ನೂ ಹೆಚ್ಚಾಗಿ. ಸೊ ಪಾಪಕ್ಕೂ ಗ್ರೇಸ್ಗೂ ಕಾಂಪಿಟೇಷನ್ ಅಲ್ಲ, ಪಾಪಕ್ಕಿಂತ ಗ್ರೇಸ್ ಭಾಳ ಭಾಳ ದೊಡ್ಡದು. ಆಮೆನ್. ಅದಕ್ಕೆ ನಾನು ಯಾವಾಗಲೂ ಎಕ್ಸಾಂಪಲ್ ಹೇಳ್ತೀನಿ ಗೊತ್ತಾ? ಹಾವು ಮುಂಗ್ಸಿ ಇದ್ದಂಗೆ. ಎಲ್ಲಿ ಹಾವು ಜಾಸ್ತಿ ಇರುತ್ತೋ ಅಲ್ಲಿ ಯಾರು ಇರ್ತಾರೆ? ಮುಂಗ್ಸಿ ಇರುತ್ತೆ. ಮುಂಗ್ಸಿ ಎಲ್ಲಾದರೂ ಅಲ್ಲೆಲ್ಲಾದರೂ ಕಾಣಿಸಿದ್ರೆ ಏನು ಅರ್ಥ ಆಗುತ್ತೆ ಅಂದರೆ ಅಲ್ಲಿ ಹಾವು ಎಲ್ಲೋ ಇದೆ ಅಂತ. ಹಾವು ಏನಾದರೂ ಮುಂಗ್ಸಿ ಕಣ್ಣಿಗೆ ಬಿದ್ದುಬಿಟ್ರೆ ಹಾವು ಸಾಯೋವರೆಗೂ ಮುಂಗ್ಸಿ ಬಿಡೋದಿಲ್ಲ. ಸೊ ಎಲ್ಲೆಲ್ಲೆಲ್ಲ ಹಾವು ಜಾಸ್ತಿನೋ ಅಲ್ಲಿ ಮುಂಗ್ಸಿನ ಬಿಟ್ಬಿಟ್ರೆ ಖಾಲಿ ಮಾಡಿಬಿಡುತ್ತೆ. ಎಲ್ಲೆಲ್ಲೆಲ್ಲ ಪಾಪ ಜಾಸ್ತಿ ಆಯಿತೋ ಅಲ್ಲೆಲ್ಲ ಗ್ರೇಸ್ ಮಾತಾಡಿಬಿಟ್ರೆ ಆ ಪಾಪ ಇಲ್ಲದೆ ಮರೆಯಾಗಿ ಕಾಣೆಯಾಗಿ ಹೋಗ್ಬಿಡುತ್ತೆ. ನೋಡಿ, ಎಲ್ಲರೂ ಏನು ಅನ್ಕೊತಾರೆ ಅಂದರೆ ಎಲ್ಲರೂ ಏನು ಅನ್ಕೊತಾರೆ ಅಂದರೆ ಗ್ರೇಸ್ ಅನ್ನೋದು ಈಗ ಹೊಸ ಟ್ರೆಂಡ್, ಅದು ಹೊಸ ಒಡಂಬಡಿಕೆಯಲ್ಲಿ ಬಂದಿದ್ದು. ಈಗೆಲ್ಲ ಗ್ರೇಸ್ ಪ್ರೀಚರ್ಸ್ ಜಾಸ್ತಿ ಆಗಿಬಿಟ್ರು, ತುಂಬ ಇವಾಗ ಗ್ರೇಸ್ ಮಾತಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಆದರೆ ಗ್ರೇಸ್ ಬಂದ್ಬಿಟ್ಟು ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಅಲ್ಲ. ವಿ ಕ್ಯಾನ್ ಸಿ ಗ್ರೇಸ್ ಫ್ರಮ್ ಜೆನಿಸಸ್. ಆದಿಕಾಂಡ ಬರೆದ ಪುಸ್ತಕ 1, 2, 3 ಅಧ್ಯಾಯದಲ್ಲೂ ಸಹ ಅಲ್ಲೇ ಫಸ್ಟ್ ಗ್ರೇಸ್ ಸ್ಟಾರ್ಟ್ ಆಗಿದ್ದು. ಇವತ್ತು ಅದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ನೋಡೋಣ, ಯಾಕೆ ದೇವ್ರು ಗ್ರೇಸನ್ನು ಇಟ್ಟರು ಅನ್ನೋದನ್ನು. ಓಕೆ, ಸೊ ನಾವು ಗ್ರೇಸ್ ಬಗ್ಗೆ ಇಲ್ಲಿವರೆಗೂ ಕೇಳಿದ್ದೀವಿ, ಅಲ್ಲಿ. ಇವತ್ತು ಕೃಪೆಗೆ ಮೂಲ ಕಾರಣ ಏನು ಅನ್ನೋದನ್ನು ಮಾತ್ರ ಇವತ್ತು ನಾವು ಸ್ವಲ್ಪ ನೋಡೋಣ. ಇವತ್ತು ನಿಮಗೆ ಗ್ರೇಸ್ ಅಂದರೆ ಏನು ಅನ್ನೋದು ಭಾಳ ಭಾಳ ಅರ್ಥ ಆಗಿಬಿಡುತ್ತೆ. ಪ್ರೈಸ್ ಲಾರ್ಡ್. ಇವ್ರು ಏನು ಹೇಳ್ತಾರೆ ಅಂದರೆ ಗ್ರೇಸ್ ಅಂತ ಮಾತಾಡಿದ್ರೆ ಇವ್ರ ಪಾಪಕ್ಕೆ ಲೈಸೆನ್ಸ್ ಕೊಡ್ತಾರೆ, ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅನ್ನೋ ತಪ್ಪಾದ ಒಂದು ಅರ್ಥ ಮೈಂಡಲ್ಲಿ ಕುಂತಿರೋದ್ರಿಂದ ಯಾವಾಗೆಲ್ಲ ನಾವು ಗ್ರೇಸ್ ಅಂತ ಹೇಳ್ತೀವೋ ಜನ ಒಂಥರ ನೋಡ್ತಾರೆ. ನೋಡಿ, ಏನಕ್ಕೆ ಗ್ರೇಸ್ ಅಂದರೆ ಏನು ಅನ್ನೋದನ್ನೆಲ್ಲ ಇವತ್ತು ನಾವು ಸ್ವಲ್ಪ ನೋಡೋಣ. ಆಮೆನ್. ಇವಾಗ ನೋಡಿ, ಉದಾಹರಣೆ ಈ ರೀತಿ ಹೇಳ್ತೀನಿ. ಪಾಪ ಮಾಡಿದ್ರೆ ಗ್ರೇಸ್ ಏನು ಮಾಡುತ್ತೆ? ಕ್ಷಮಿಸುತ್ತೆ ಅಲ್ವಾ? ಪಾಪ ಮಾಡಿದ್ರೆ ಕೃಪೆ ಕ್ಷಮಿಸುತ್ತೆ. ಈ ರೀತಿ ಉದಾಹರಣೆ ಹೇಳ್ತೀನಿ. ಈಗ ನಿಮ್ಮ ಕಾರ್ ಐತೆ ಅಥವಾ 2 ವೀಲರ್ ಐತೆ ಅಂತ ಇಟ್ಕೊಳ್ಳಿ. 2 ವೀಲರ್ ತೊಗೊಬೇಕಾದ್ರೆ, ಕಾರ್ ತೊಗೊಬೇಕಾದ್ರೆ ಕಾರ್ ಜೊತೆನೇ ಏನು ಕೊಡ್ತಾರೆ? ಇನ್ಶೂರೆನ್ಸ್ ಕೊಡ್ತಾರೆ.
ಕಾರ್ಗೆ ಏನಿದೆ? ಇನ್ಶೂರೆನ್ಸ್ ಇದೆ. ಟೂ ವೀಲರ್ಗೆ ಏನಿದೆ? ಇನ್ಶೂರೆನ್ಸ್ ಇಲ್ಲ ಅಂದರೆ ಪೊಲೀಸ್ ಹಿಡಿತಾರೆ. ಯಾಕೆಂದರೆ ಎಲ್ಲ ಟೂ ವೀಲರ್ಗೂ ಎಲ್ಲ ಫೋರ್ ವೀಲರ್ಗೂ ಏನಿರಬೇಕು? ಇನ್ಶೂರೆನ್ಸ್ ಇರುತ್ತೆ. ಇನ್ಶೂರೆನ್ಸ್ ಏನಕ್ಕಾಗಿ? ಆಕ್ಸಿಡೆಂಟ್ ಆಯಿತು, ಗಾಡಿ ಎಲ್ಲಾದರೂ ಗುದ್ದುಬಿಟ್ರು, ಅಥವಾ ನಿಮ್ಮ ಗಾಡಿಗೆ ಅವರೇ ಬಂದು ಗುದ್ದುಬಿಟ್ರು, ಇಲ್ಲ ನೀವೇ ಹೋಗಿ ಗುದ್ದುಬಿಟ್ರಿ ಅಂದರೆ ಇನ್ಶೂರೆನ್ಸ್ ಏನು ಮಾಡುತ್ತೆ? ಕ್ಲೈಮ್ ಮಾಡ್ಬೋದು. ನಿಮ್ಮ ಗಾಡಿ ಎಲ್ಲೋ ಗುದ್ದುಬಿಟ್ರು ಅಥವಾ ನಿಮ್ಮ ಗಾಡಿನ ಯಾರಾದರೂ ಗುದ್ದುಬಿಟ್ರೆ ಇನ್ಶೂರೆನ್ಸ್ ಇದ್ದರೆ ಏನು ಮಾಡ್ಬೋದು? ಕ್ಲೈಮ್ ಮಾಡ್ಬೋದು. ಸೊ ಇನ್ಶೂರೆನ್ಸ್ ಇರೋದು ಒಳ್ಳೆಯದಾ ಕೆಟ್ಟದಾ? ಒಳ್ಳೆಯದು. ಸೊ ನಿಮ್ಮ ಗಾಡಿಗೆ ಇನ್ಶೂರೆನ್ಸ್ ಐತೆ ಅಂತ ಇಟ್ಕೊಳ್ಳಿ. ನಿಮ್ಮ ಗಾಡಿಗೆ ಇನ್ಶೂರೆನ್ಸ್ ಐತೆ ಅಂತ ಎಷ್ಟು ಜನ ಹೋಗಿ ಗೊತ್ತೀರಾ? ಪಾಸ್ಟರ್, ನಾನು ಹೋಗಿ ನೆಟ್ಟಿಗೆ ಗೋಡೆ ಮೇಲೆ ಗುತ್ತೀನಿ, ನನ್ನ ಗಾಡಿಗೆ ಇನ್ಶೂರೆನ್ಸ್ ಐತೆ ಅಂತ ಯಾರಾಗ ಗೊತ್ತಾರಾ? ಇಲ್ಲ. ಇನ್ಶೂರೆನ್ಸ್ ಇರೋದೇನಕ್ಕೆ? ಅಕಸ್ಮಾತಾಗಿ ಒಂದು ವೇಳೆ ನಿನಗೆ ಎದುರಾಗಿ ಬರೋರು ಗುದ್ದುಬಿಟ್ರೆ ಅಥವಾ ನೀವು ಹೋಗಿ ಗುದ್ದುಬಿಟ್ರೆ ಗಾಡಿ ಡ್ಯಾಮೇಜ್ ಆಯಿತು ಅಂದರೆ ಈ ಇನ್ಶೂರೆನ್ಸ್ ಏನು ಮಾಡುತ್ತೆ ಗೊತ್ತಾ? ಎಲ್ಲನೂ ಕ್ಲೈಮ್ ಮಾಡುತ್ತೆ. ಸೊ ಈ ಪಾಪ ಎಲ್ಲೆಲ್ಲೆಲ್ಲ ಅಳಿಸ್ತೋ, ಎಲ್ಲೆಲ್ಲೆಲ್ಲ ಡ್ಯಾಮೇಜ್ ಮಾಡ್ತೋ, ಎಲ್ಲೆಲ್ಲೆಲ್ಲ ಮನುಷ್ಯನನ್ನು ಹಾಳು ಮಾಡ್ತೋ, ಈ ಗ್ರೇಸ್ ಏನು ಮಾಡುತ್ತೆ ಗೊತ್ತಾ? ಎಲ್ಲ ಕ್ಲೈಮ್ ಮಾಡಿ 100% ಕ್ಲೈಮ್ ಮಾಡಿ ಅವನ್ನ ಮತ್ತೆ ರಿನ್ಯೂ ಮಾಡಿ ಅವನ್ನ ನ್ಯೂ ಆಗಿ ಮಾಡೋದಕ್ಕೆ ಗ್ರೇಸ್. ಪ್ರೈಸ್ ದಿ ಲಾರ್ಡ್. ಈ ಪಾಪ ಆದಿಕಾಂಡ ಬರೆದ ಪುಸ್ತಕದಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಗ್ರೇಸ್ ನೋಡಬೇಕಂದ್ರೆ ಎಲ್ಲರೂ ಏನು ಅನ್ಕೊತಾರೆ ಗೊತ್ತಾ? ಅಪೊಸ್ತಲನಾದ ಪೌಲನ್ ಬಂದಾಗ, ಪೌಲನ ಕಾಲದಿಂದನೇ ಈ ಗ್ರೇಸ್ ಪ್ರೀಚಿಂಗ್ ಬಂದ್ಬಿಡ್ತು. ಅದರಲ್ಲಿ ಈಗೀಗ ಎಲ್ಲ ಪಾಸ್ಟರ್ಗಳು ಪ್ರೀಚ್ ಮಾಡಿಬಿಟ್ರು. ಅದಕ್ಕೆ ಎಡ್ಡೆ ಫಿಲಿಪ್ ಪಾಸ್ಟ್ರೆ. ಸೊ ಗ್ರೇಸ್ ಅಂತ ಬಂದಿದೆ ಇವರಿಂದಾನೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಗ್ರೇಸ್ ಅನ್ನೋದು ಎಲ್ಲಿದೆ ಅಂದರೆ ಆದಿಕಾಂಡ ಬರೆದ ಪುಸ್ತಕದಲ್ಲೇ ನಾವು ನೋಡ್ಬೋದು. ಇಫ್ ಯು ವಾಂಟ್ ಟು ಸಿ ಗ್ರೇಸ್, ನಿಮಗೆ ಕೃಪೆ ಬಗ್ಗೆ ಗೊತ್ತಾಗಬೇಕು ಅಂದರೆ ಆದಿಕಾಂಡ ಬರೆದ ಪುಸ್ತಕ 1, 2, 3 ಈ 3 ಅಧ್ಯಾಯದಲ್ಲಿ ಯು ಕ್ಯಾನ್ ಸಿ ಗ್ರೇಸ್. ಸರ್, ಆದಿಕಾಂಡ ಬರೆದ ಪುಸ್ತಕ 1, 2, 3ರಲ್ಲೇ ಗ್ರೇಸ್ ಇದೆಯಾ? ಹೌದು. ಅದನ್ನೇ ಇವತ್ತು ಸ್ವಲ್ಪ ನಾವು ನೋಡೋಣ. ಆಮೆನ್. ಪಾಪದ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ಈ ಪಾಪ ಅಂದರೆ ಏನು ಗೊತ್ತಾ? ನೋಡಿ, ಫಸ್ಟ್ ಜೆನಿಸಿಸ್ ಚಾಪ್ಟರ್ 1 ಕ್ರಿಯೇಷನ್, ಜೆನಿಸಿಸ್ ಚಾಪ್ಟರ್ 2 ಗಾಡ್ ಕ್ರಿಯೇಟೆಡ್ ದ ಗಾರ್ಡನ್ ಆಫ್ ಈಡೇನ್. ಅಲ್ಲಿ ದೇವರು ಮನುಷ್ಯನನ್ನು ಇಟ್ಟರು, 2ನೇ ಅಧ್ಯಾಯ. ಜೆನಿಸಿಸ್ ಚಾಪ್ಟರ್ 3 3ನೇ ಅಧ್ಯಾಯ. ಮನುಷ್ಯ ಪಾಪ ಮಾಡಿ ಪಾಪ ಲೋಕಕ್ಕೆ ಎಂಟ್ರಿ ಆಯಿತು. ನೋಡಿ, ಈ ಪಾಪ ಏನು ಗೊತ್ತಾ? ಇದು ಒಂದು ಭಯಂಕರವಾದಂಥ ವೈರಸ್ ಇದ್ದಂಗೆ ಈ ಪಾಪ. ಈ ಪಾಪ ಒಂದು ಮನುಷ್ಯನನ್ನು ಅವನ್ನ ಸ್ವಲ್ಪ ಸ್ವಲ್ಪವಾಗಿ ಅವನ ಫೈನಾನ್ಸು, ಅವನ ಹೆಲ್ತು ಎಲ್ಲನ ಹಾಳು ಮಾಡಿ ಲಾಸ್ಟ್ಗೆ ಎಲ್ಲವರೆಗೂ ಹೋಗುತ್ತೆ ಅಂದರೆ ಅವನ್ನ ಸಾಯಿಸಿ ಅವನ ನರ್ಕಕ್ವರೆಗೂ ಕೊಂಡು ಹೋಗುತ್ತೆ. ಸೊ ಇದಕ್ಕೆ ರೆಮಿಡಿ ಏನು? ಸೊ ಇದಕ್ಕೆ ಉತ್ತರ ಏನು ಅಂದರೆ ಅದಕ್ಕೆ ಗ್ರೇಸೇ ಉತ್ತರ. ಆಮೆನ್. ನೋಡಿ, ಇವತ್ತು ಕೆಲವರು ಏನು ಹೇಳ್ತಾರೆ ಗೊತ್ತಾ? ದೇವರು ಹೊಡಿತಾರೆ, ದೇವರು ಕೋಪಿಸ್ಟರು, ದೇವರು ಬಂದ್ಬಿಟ್ಟು ಪನಿಷ್ ಮಾಡ್ತಾರೆ, ದೇವರು ಹಂಗೆ ಹಿಂಗೆ ಅಂದ್ಬಿಟ್ಟಲ್ಲ. ದೇವ್ರ ಬಗ್ಗೆ ಎಲ್ಲರೂ ಏನು ಮಾಡ್ತಾರೆ? ಒಬ್ಬೊಬ್ಬರು ಒಂದೊಂದು ಪಿಕ್ಚರ್ ಕೊಡ್ತಾರೆ ದೇವ್ರ ಬಗ್ಗೆ, ಅಲ್ವಾ? ಇವತ್ತು ದೇವ್ರ ಬಗ್ಗೆ ದೇವರೇ ಒಂದು ಪಿಕ್ಚರ್ ಕೊಡ್ತಾರೆ. ಏನು ಅಂತ ನಾವು ನೋಡೋಣ ಬನ್ನಿ. ದ ಬುಕ್ ಆಫ್ ಎಕ್ಸೋಡಸ್. God introduces himself in the book of Exodus. ವಿಮೋಚನೆ ಕಂಡ ಬರೆದ ಪುಸ್ತಕ 34ನೇ ಅಧ್ಯಾಯ 5ನೇ ವಾಕ್ಯ 6ನೇ ವಾಕ್ಯ. ದ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 34 ವರ್ಸ್ 5-6. ಆಗ ಯೆಹೋವನು ಮೇಘದಿಂದ ಆವರಿಸಲ್ಪಟ್ಟವನಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಯೆಹೋವನೆಂಬ ನಾಮವನ್ನು ಪ್ರಕಟಿಸಿದನು. ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವು ದಯವು. ನೋಡಿ, ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಯೆಹೋವನೇ ಹೇಳಿದ್ದೇನೆಂದರೆ. ಯಾರು ಹೇಳ್ತಾರೆ ಇದು? ಯಾವ ಪಾಸ್ಟರ್ ಹೇಳಿಲ್ಲ, ಯಾವ ಫಿಲಿಪ್ ಪಾಸ್ಟರ್ ಹೇಳಿಲ್ಲ, ಯಾರು ಬೆಂಗಳೂರಲ್ಲಿ ಹೇಳಿಲ್ಲ, ಯಾರು ವರ್ಲ್ಡಲ್ಲಿ ಹೇಳಿಲ್ಲ. ಯಾರು ದೇವ್ರ ಬಗ್ಗೆ ಹೇಳ್ತಾ ಇರೋದು ಅಂದರೆ ದೇವರೇ ತನ್ನ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಯೆಹೋವ ಕನಿಕರವು ದಯೆಯು ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯೂ ಉಳ್ಳವನು. ನೋಡಿ, ದೇವರು ತನ್ನ ಬಗ್ಗೆ ತಾನಾಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ದೇವರ ಕೃಪೆ ಅಂದರೆ ದೇವರ ದಯೆ. ದೇವರು ಎಷ್ಟು ದಯೆ ಉಳ್ಳ ದೇವರು, ಎಷ್ಟು ಪ್ರೀತಿ ಉಳ್ಳ ದೇವರು, ಎಷ್ಟು ಕನಿಕರ ಉಳ್ಳ ದೇವರು ಅಂತ ಎಲ್ಲಿ ನೋಡ್ಬೋದು ಅಂದರೆ ಆದಿಕಾಂಡ ಬರೆದ ಪುಸ್ತಕ 1ನೇ ಅಧ್ಯಾಯದಲ್ಲೇ ನೋಡ್ಬೋದು. ಈ ಫಸ್ಟ್ ಚಾಪ್ಟ್ರಲ್ಲಿ ಏನಿದೆ? ಗಾಡ್ಸ್ ಕ್ರಿಯೇಷನ್.
ದೇವರು ಸೂರ್ಯ ಚಂದ್ರ ನಕ್ಷತ್ರ ಇದನ್ನೆಲ್ಲ ಸೃಷ್ಟಿ ಮಾಡ್ತಾರೆ ನೋಡ್ದ, ಇದೆಲ್ಲ ದೇವ್ರು ಎಷ್ಟು ಒಳ್ಳೆಯವರು ಅಂತ ತೋರಿಸುತ್ತೆ. ಯಾರಿಗಾಗಿ? ಆಮೆನ್. ಫಸ್ಟ್ ಇಬ್ಬರು ಬರ್ತಾರಲ್ಲ, ಆದಾಮನು ಅವಳು, ಅವರಿಬ್ಬರಿಗೆ ಫುಲ್ ತೋಟನ ರೆಡಿ ಮಾಡಿ ಅವ್ರಿಗೆ ಏನೇನು ಬೇಕೋ ಎಲ್ಲನೂ ಅಷ್ಟು ಸುಂದರವಾಗಿ ದೇವರು ಸೃಷ್ಟಿ ಮಾಡಿಬಿಟ್ಟು ಹೇಳ್ತಾರೆ, ನೋಡಪ್ಪ ಎಲ್ಲನೂ ತಿನ್ನು, ಆದರೆ ಏನು ಮಾಡಬೇಡ, ಇದು ಒಂದನ್ನು ಮಾತ್ರ ತಿನ್ನಬೇಡ. ಇದು ಒಂದೇ ರಿಸ್ಟ್ರಿಕ್ಷನ್ನೇ ದೇವ್ರು ಹೇಳಿದೆ, ಏನು, ಒಂದನ್ನು ಮಾತ್ರ ತಿನ್ನಬೇಡ, ಇನ್ನು ಮಿಕ್ಕಿದೆಲ್ಲ ಅನ್ಭವಿಸು. ಆದರೆ ಇವತ್ತು ಪ್ರೀಚರ್ ಏನು ಮಾಡಿಬಿಟ್ರು, ಯಾವುದು ಅನ್ಭವಿಸ್ಬಾರ್ದು, ಬೇರೆ ಊಟ ಬಟ್ಟೆ ಒಂದೇ ಮಾತ್ರ ಸಾಕು ನಿನಗೆ. ಸೊ ದೇವರ ಸೃಷ್ಟಿ ನೋಡಬೇಕಾದ್ರೇ ದೇವರು ಎಷ್ಟು ಒಳ್ಳೆಯವರು ಅಂತ ಗೊತ್ತಾಗುತ್ತೆ. ಇವತ್ತು ಪ್ರೀಚರ್ ಏನು ಮಾಡಿಬಿಟ್ರು, ಮ್ಯಾನ್ ಮೇಡ್ ರಿಸ್ಟ್ರಿಕ್ಷನ್ಸ್. ಒಳ್ಳೆ ರುಚಿಯಾದದ್ದು ಬಾಯಿಗೆ ತಿನ್ನಬಾರ್ದು, ಟೇಸ್ಟ್ ಫುಡ್ ಕೇಳಬಾರ್ದು. ನಮ್ಮನ್ನು ನಾವೇ ಏನು ಮಾಡಬೇಕು, ಕಂಟ್ರೋಲಲ್ಲಿ ಇಟ್ಕೊಬೇಕು, ನಮ್ಮನ್ನು ನಾವೇ ಜಜ್ಕೊಬೇಕು. ಅದಕ್ಕೇ ಟೇಸ್ಟ್ ಪದಾರ್ಥಗಳನ್ನು ಯಾವುದು ತಿನ್ನಬಾರ್ದು. ದೇವರು ಹೇಳಿದ್ರು ಎಲ್ಲನೂ ತಿನ್ನು. ನೋಡಿ, ದೇವ್ರಿಗೂ ಮನುಷ್ಯರಿಗೂ ಇರುವಂಥ ವ್ಯತ್ಯಾಸ ನೋಡಿ. ಎರಡನೇದು, ದೇವ್ರು ಕಲರ್ ಆದಂಥ ಹೂವುಗಳನ್ನೆಲ್ಲ ಸೃಷ್ಟಿ ಮಾಡಿದ್ರು. ಎಲ್ಲ ಸೃಷ್ಟಿ ಮಾಡಿಬಿಟ್ಟು ನೋಡಿ, ಇದೆಲ್ಲ ಎಷ್ಟು ಸುಂದರವಾಗೈತೆ. ಮ್ಯಾನ್ ಮೇಡ್ ರಿಸ್ಟ್ರಿಕ್ಷನ್. ಮ್ಯಾನ್ ಏನು ಹೇಳ್ತಾರೆ, ಪ್ರೀಚರ್ಸ್ ಏನು ಹೇಳ್ತಾರೆ, ಕಲರೆಲ್ಲ ಹಾಕ್ಬಾರ್ದು, ಬೇರೆ ಬಿಳಿದು ಮಾತ್ರ ಹಾಕಬೇಕು. ಏನು ಹಾಕಬೇಕು, ಬೇರೆ ವೈಟ್ ಆ್ಯಂಡ್ ವೈಟ್ ಮಾತ್ರ ಹಾಕಬೇಕು. ಸೊ ಮನುಷ್ಯನಿಗೂ ದೇವ್ರಿಗಿರುವಂಥ ವ್ಯತ್ಯಾಸ ನೋಡಿ. ದೇವ್ರು ಏನು ಹೇಳಿದ್ರು, ಭೂಮಿ ಕೆಳಗಡೆ ಏನು ಇಟ್ಬಿಟ್ರಂತೆ, ಎಲ್ಲನೂ ಚಿನ್ನ ಬೆಳ್ಳಿ ಎಲ್ಲನೂ ಎಲ್ಲಿ ಇಟ್ಬಿಟ್ರು, ಮನುಷ್ಯನಿಗಾಗಿ ಕೆಳಗಡೆ ಇಟ್ಬಿಟ್ರು. ಮ್ಯಾನ್ ಮೇಡ್ ರಿಸ್ಟ್ರಿಕ್ಷನ್ಸ್. ಪ್ರೀಚರ್ ಏನು ಹೇಳ್ಬಿಟ್ರು, ಯಾವ ಚಿನ್ನನೂ ನಿನ್ನ ಹತ್ರ ಇರಬಾರ್ದು. ಅದೇ ಒಂದು ಪ್ರೀಚರ್ ಹೇಳ್ತಾರೆ, ನಮ್ಮ ಲೈಫ್ ಲಾಂಗ್ ನಾವು ಜೀವನ ಪೂರ್ತಿ ಅನುಭವಿಸಿದ್ರು ದೇವ್ರು ಉಂಟು ಮಾಡಿದಂಥ ಸೃಷ್ಟಿಗಳನ್ನು ನಮ್ಮ ಕಣ್ಣಾರೆ ನೋಡೋಕ್ಕಾಗಲ್ವಂತೆ. ಎಷ್ಟು ವರ್ಷ ಆಯುಸ್ ನಮಗಿದ್ರೂ ದೇವರ ಸೃಷ್ಟಿಗಳನ್ನು ಎಲ್ಲನೂ ನಾವು ಅನುಭವಿಸೋದಕ್ಕಾಗೋದಿಲ್ಲ. ಯಾಕೆ? ಈ ಲೋಕದಲ್ಲೇ ನೋಡಿ, ಲಂಡನ್, ಸ್ವಿಟ್ಜರ್ಲ್ಯಾಂಡ್, ಡೆನ್ಮಾರ್ಕ್, UK, USA ಇದೆಲ್ಲ ನೋಡಿ ಏನು ಹೇಳ್ತಾರೆ ಅಂದರೆ, ಅಲ್ಲಿರುವಂಥ ಸೃಷ್ಟಿಗಳು ಅಷ್ಟು ನೋಡೋಕ್ಕೆ ಸಾಲದಂತೆ ಅಷ್ಟು ಜಾಗಗಳೈತೆ. ನಾವು ಯಾವಾಗ ಯಾವ ಕಾಲಕ್ಕೆ ಎಲ್ಲ ಸೃಷ್ಟಿನ ನೋಡಿ ಮುಗಿಸ್ತೀವಿ. ಯಾಕೆ? ಇಂಡಿಯಾಲ್ಲೇ ಎಷ್ಟೈತೆ, ಮೂನಾರ್, ಊಟಿ, ಕೊಡೈಕಾನಲ್, ಸಿಮ್ಲಾ, ಕಾಶ್ಮೀರ್, ಚಿಕ್ಕಮಂಗ್ಳೂರು, ಅಲ್ಲಿರೋರು ಬೆಂಗಳೂರೇ ನೋಡಿರಲ್ಲ, ಇಲ್ಲಿರೋರು ಇನ್ನೂ ಚಿಕ್ಕಮಂಗ್ಳೂರೇ ನೋಡಿರಲ್ಲ. ಸೊ ಕೇರಳ, ಇದೆಲ್ಲ ನೋಡಬೇಕಾದ್ರೆ ಎಷ್ಟು ಬ್ಯೂಟಿಫುಲ್ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಎಲ್ಲಿದೆ ಗೊತ್ತಾ, ಇಂಡಿಯಾಲ್ಲೇ ಇದೆ. ಇಂಡಿಯಾಲಿರೋರೇ ಇನ್ನೂ ಏನು ಮಾಡಿಲ್ಲ, ಇಂಡಿಯಾನ ನೋಡಿಲ್ಲ. ಇನ್ನೂ ದೇಶದಲ್ಲಿರೋದನ್ನೆಲ್ಲ ಎಲ್ಲಿ ನೋಡ್ತಾರೆ? ದೇವರ ಸೃಷ್ಟಿನೇ ಹೇಳುತ್ತೆ ದೇವ್ರ ಕೃಪೆ ಎಷ್ಟು ದೊಡ್ಡದು, ದೇವರು ಎಷ್ಟು ದೊಡ್ಡವರು. ಅದಕ್ಕೆ ಒಬ್ಬರು ಒಂದು ಪಾಸ್ಟರ್ ಇನ್ನೊಂದು ಪಾಸ್ಟರ್ ಹತ್ರ ಹೇಳಿದ್ರಂತೆ, ಆಸ್ಟ್ರೇಲಿಯಲ್ಲಿ ಔಟ್ ಬ್ಯಾಕ್ ಅಂತ ಒಂದು ಬ್ಯಾಕ್ ಸೈಡಲ್ಲಿ ಆಸ್ಟ್ರೇಲಿಯಾ ಎಂಡಲ್ಲಿ ಫಾರೆಸ್ಟ್ ಇದೆಯಂತೆ. ಆ ಫಾರೆಸ್ಟಲ್ಲಿ ಒಂದು ನದಿನ ಕಂಡು ಹಿಡಿದ್ರಂತೆ ಆಸ್ಟ್ರೇಲಿಯಲ್ಲಿ. ಈ ಕಾಡಿನ ಪ್ರದೇಶದಲ್ಲಿ ಅದು ಅಂಡರ್ಗ್ರೌಂಡ್ ರಿವರ್ಸ್ ಅಂತೆ, ಭೂಮಿ ಕೆಳಗಡೆ ಹೋಗುವಂಥ ನದಿಗಳು. ಹಳ್ಳಿ ನದಿಗಳಲ್ಲಿ ಏನಪ್ಪ ಒಳಗಡೆ ನದಿ ಇದೆ ಅಂತ ಲಾಸ್ಟಿಗೆ ಅದನ್ನೆಲ್ಲ ಕಂಡುಹಿಡಿದ್ರು. ಅದ್ರ ಒಳಗಡೆ ವ್ಯತ್ಯಾಸವಾದಂಥ ಮೀನುಗಳಿತ್ತಂತೆ. ಆ ಎಲ್ಲ ಮೀನುಗಳನ್ನು ಒಳಗಡೆಯಿಂದ ತೆಗೆದು ನೋಡಿದ್ರೆ ಆ ಮೀನುಗಳಿಗೆ ಕಣ್ಣೇ ಕಾಣಿಸ್ತಾ ಇರಲಿಲ್ವಂತೆ, ಕಣ್ಣೇ ಇಲ್ಲವಂತೆ. ಆದರೆ ಒಳಗಡೆ ಎಲ್ಲ ಸುಂದರವಾಗಿತ್ತಂತೆ. ಆವಾಗ ಈ ಪ್ರೀಚರ್ ಹತ್ರ ಕೇಳಬೇಕಾದ್ರೆ ಆ ಪ್ರೀಚರ್ ಹೇಳಿದಂತೆ, ಅಯ್ಯಯ್ಯೋ ಪಾಪ ಅಲ್ವಾ, ಕಣ್ಣಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಆವಾಗ ಇನ್ನೊಂದು ಪ್ರೀಚರ್ ಹೇಳಿದ್ರಂತೆ, ನೀನು ಅಯ್ಯಯ್ಯೋ ಅಂತ್ಯ, ಅದಕ್ಕೆ ಬೆಳಕು ಅನ್ನೋದೇ ಗೊತ್ತಿಲ್ಲ, ಅದು ಸೃಷ್ಟಿನೇ ಬ್ಲೈಂಡೇ. ಒಂದು ಸತಿನೂ ಅದು ಲೈಫ್ ಟೈಮಲ್ಲಿ ಏನು ಮಾಡಿರಲ್ವಂತೆ, ಬೆಳಕನ್ನೇ ನೋಡಿರಲ್ವಂತೆ. ಸೊ ಅದೇನು ಅಂದ್ಕೊಂಡಿದೆ ಅಂದರೆ ಬೆಳಕು ಅನ್ನೋದು ಒಂದು ಇದೆ ಅಂತಲೇ ಗೊತ್ತಿಲ್ವಂತೆ. ಸೊ ಅದ್ರದ್ದು ಹುಟ್ಟೆ ಏನು, ಕಣ್ಣಿಲ್ಲ, ಎಲ್ಲನೂ ಕತ್ಲೆ. ಅದು ಯಾವುದೂ ಬೆಳಕನ್ನು ನೋಡಿ ಅನುಭವಿಸಿಲ್ವಂತೆ. ಅದು ಹೆಂಗೆ ಅಂದರೆ ಅದು ಆ ಕತ್ಲೆಯಲ್ಲೇ ಎಂಜಾಯ್ ಮಾಡ್ತಾಯಿತ್ತಂತೆ. ಇವತ್ತು ಅದೇ ರೀತಿಯೇ ಮನುಷ್ಯರು ಸಹ ದೇವರು ಅಂತ ಒಬ್ರು ಇದ್ದಾರೆ, ಕ್ರಿಯೇಷನ್ ಅಂತ ಒಂದು ಇದೆ, ಗ್ರೇಸ್ ಅಂತ ಒಬ್ರು ಇದ್ದಾರೆ, ಪರಲೋಕ ಅಂತ ಒಂದು ಇದೆ, ದೇವರು ಅಂತ ಒಬ್ರು ಇದ್ದಾರೆ ಅಂತಲೇ ಗೊತ್ತಿಲ್ಲ. ಸೊ ಅವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ ಈ ಪಾಪದಲ್ಲಿರುವಂಥ ಜೀವನನೇ
ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಅದರಲ್ಲೇ ತೃಪ್ತಿಯಾಗಿ ಅಷ್ಟೇಪ ಜೀವನ ಅಂದ್ಕೊಂಡಿದ್ದಾರೆ. ಒಂದು ಸತಿ ಅವ್ರ ರಕ್ಷಣೆ ಹೊಂದ್ಬಿಟ್ರೆ, ಒಂದು ಸತಿ ದೇವ್ರ ಪ್ರಸನ್ನತೆಯನ್ನು ಅನುಭವಿಸ್ಬಿಟ್ರೆ, ಈ ಥರ ಸಂತೋಷ, ಈ ಥರ ಸಮಾಧಾನ ಲೋಕದಲ್ಲಿ ಎಲ್ಲೂ ಇರೋದಿಲ್ಲ. ಆಮೆನ್. ಸೊ ಹೇಗೆ ಬ್ಲೈಂಡಾಗಿ ಆ ಮೀನುಗಳಿದೆಯೋ, ಇವತ್ತು ರಕ್ಷಣೆ ಹೊಂದದೇ ಇರುವಂಥ ಜನರ ಕಥೆನೂ ಹಂಗೆ. ದೇ ಆರ್ ಬಾರ್ನ್ ಬ್ಲೈಂಡ್. ದೇ ಹ್ಯಾವ್ ನಾಟ್ ಸೀನ್ ಗಾಡ್. ದೇ ಡೋಂಟ್ ನೋ ದ ಪ್ರೆಸೆನ್ಸ್ ಆಫ್ ಗಾಡ್. ಸೊ ದೇವ್ರ ಕೃಪೆ, ದೇವರು ಪ್ರಸನ್ನತೆ ಇದೆಲ್ಲ ಜನರಿಗೆ ಗೊತ್ತಿಲ್ಲ. ಸೊ ದೇವ್ರು ನಿಮ್ಮನ್ನು ದೇವರು ಕಣ್ಣುಗಳನ್ನು ತೆರೆದು ಈ ಪ್ರಸನ್ನತೆಯನ್ನು ಅನುಭವಿಸುವಂತೆ, ಈ ಗಾಸ್ಪಲ್, ಈ ಸುವಾರ್ಥನ ಕೇಳಿ ರಕ್ಷಣೆ ಹೊಂದುವಂತೆ ದೇವರು ನನಗೂ ನಿಮಗೂ ದೇವರು ದಯ ಮಾಡಿದಾರಲ್ಲ. ಇದಕ್ಕೆ ದೇವರಿಗೆ ಎಷ್ಟೋ ಕೋಟಿ ಸ್ತೋತ್ರ ಮಾಡಿದ್ರು ಸಾಲಲ್ಲ. ಆಮೆನ್. ಪ್ರೈಸ್ ಲಾರ್ಡ್. ಮನುಷ್ಯನು ಪಾಪ ಮಾಡುವಂಥ ಒಂದು ಚಾಪ್ಟರ್ 3. ಓಕೆ, ಇಲ್ಲಿ ಮನುಷ್ಯ ತಪ್ಪು ಮಾಡಿದ ತಕ್ಷಣ, ಪಾಪ ಮಾಡಿದ ತಕ್ಷಣವೇ ದೇವ್ರು ಏನು ಮಾಡಬೇಕಾಗಿತ್ತು? ಅವನ್ನ ಸಾಯಿಸ್ಬಿಟ್ಟು ಸೆಕೆಂಡ್ ಆ್ಯಡಮನ್ನು ಕ್ರಿಯೇಟ್ ಮಾಡಬೇಕಾಯಿತು. ಈ ಆ್ಯಡಮನ್ನು ಪನಿಷ್ ಮಾಡಬೇಕಾಯಿತು. ಈ ಆದಾಮನನ್ನು ನರಕಕ್ಕೆ ಹಾಕಬೇಕಾಯಿತು. ಇಲ್ಲ ಅವನ್ನ ಸಾಯೋವರೆಗೂ ನೀನು ಇಲ್ಲೇ ಇರೋ, ನೀನು ಮಾಡಿದ ತಪ್ಪು, ಇಲ್ಲ ಅವನ್ನ ಸರಿಯಾಗಿ ಹೊಡಿಬೇಕಾಗಿತ್ತು, ಇಲ್ಲ ಅವನ್ನ ಶಿಕ್ಷಿಸಬೇಕಾಗಿತ್ತು. ದೇವ್ರು ನೋಡಿ ತಪ್ಪು ಮಾಡಿಬಿಟ್ನಾ, ಓಕೆ ಇದಕ್ಕೇನು ಮಾಡೋಣ ರೆಮಿಡಿ ಅಂತ ಅವನಿಗೆ ಅಲ್ಲೇ ಉತ್ತರ ಕೊಡ್ತಾರೆ. ಆದಿಕಾಂಡ ಬರೆದ ಪುಸ್ತಕ 3ನೇ ಅಧ್ಯಾಯ 15ನೇ ವಾಕ್ಯ. ಜೆನೆಸಿಸ್ ಚಾಪ್ಟರ್ 3 ವರ್ಸ್ 15. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ನೋಡಿ, ದೇವ್ರು ಏನು ಹೇಳ್ತಾರೆ ಗೊತ್ತಾ? ಸರ್ಪನ್ನ ನೋಡಿ ನಿನ್ನ ತಲೆಯನ್ನು ಏನು ಮಾಡ್ತಾರೆ? ಜಯಿಸ್ತಾರೆ. ಯಾರು? ಸಂತಾನದಲ್ಲಿ ಒಬ್ರು ಬರ್ತಾರೆ. ಇವಾಗ ಯಾರು ನೋಡಿಬೇಕಾಗಿತ್ತು? ಆದಾಮನ್ನು ನೋಡಿಬೇಕಾಗಿತ್ತು. ದೇವ್ರು ಏನು ಹೇಳ್ತಾರೆ? ಇವನಿಗೆ ಬದಲಾಗಿ ಇನ್ನೊಬ್ಬರನ್ನ ಕಳಿಸ್ತೀನಿ. ನೋಡಿ, ಫಸ್ಟ್ ಗ್ರೇಸ್ ಇನ್ ದ ಬೈಬಲ್. ಫಸ್ಟ್ ಗ್ರೇಸ್ ಇನ್ ದ ಬೈಬಲ್. ಆದಾಮನ ಮೇಲೆ ಬೀಳಬೇಕಾದಂಥ ದಂಡನೆ, ಆದಾಮನ ಮೇಲೆ ಬೀಳಬೇಕಾದಂಥ ಪನಿಷ್ಮೆಂಟನ್ನು ದೇವ್ರು ಏನು ಹೇಳ್ತಾರೆ ಗೊತ್ತಾ? ಆಯ್ತಪ್ಪ, ನೀನು ತಪ್ಪು ಮಾಡಿಬಿಟ್ಟಿದ್ದಾನೆ, ಬಾ ಸೈಡ್ಗೆ. ಈಗ ಅವನ್ನ ನೋಡಿ ಮಾತಾಡ್ತಾ ಇದ್ದಾರೆ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಅಂತ ಹೇಳಿ ಅಲ್ಲೇ ಫಸ್ಟ್ ಪಾಪಕ್ಕೆ ಒಂದು ರೆಮಿಡಿ ಕೊಟ್ಟರು. ದೇವರು ಏನು ಮಾಡಬೇಕಾಗಿತ್ತು? ಆದಾಮನ್ನು ಅಳಿಸ್ಬೇಕಾಗಿತ್ತು, ಅಥವಾ ಆದಾಮನ್ನು ಪನಿಷ್ ಮಾಡಬೇಕಾಯಿತು, ಅಥವಾ ಆದಾಮನ್ನು ತೊಗೊಂಡೋಗಿ ನರಕಕ್ಕೆ ಹಾಕಬೇಕಾಯಿತು. ಆದರೆ ದೇವರು ಆದಾಮನ್ನು ಸಾಯಿಸ್ದೆ ಅಲ್ಲೇ ಒಂದು ರೆಮಿಡಿ ಕೊಟ್ಟರು. ನೋಡ್ದ, ದಟ್ ಈಸ್ ಕಾಲ್ಡ್ ಗ್ರೇಸ್. ಸೊ ಗ್ರೇಸ್ ಅನ್ನೋದು ನ್ಯೂ ಟೆಸ್ಟ್ಮೆಂಟಲ್ಲಿ ಬರಲಿಲ್ಲಪ್ಪ. ಮನುಷ್ಯ ಮೊದಲನೇದಾಗಿ ಪಾಪ ಮಾಡಬೇಕಾದ್ರೇ ದೇವರು ಗ್ರೇಸ್ ಕೊಟ್ಬಿಟ್ರು. ಈ ಪಾಪ ನೋಡಿ, ಇವಾಗ ಆದಾಮ ಅವಳು ಇವಾಗ ಅವ್ರ ಮಕ್ಕಳಾಯಿತು, ಹಂಗೆ ನೋಡ್ತಾ ಇರ್ಬೋದಾ? ಸ್ವಲ್ಪ ದಿವಸದಲ್ಲೇ ಈ ಪಾಪ ಹೆಂಗೆ ಹರಡ್ಬಿಡ್ತು ಗೊತ್ತಾ? ಬನ್ನಿ ನೋಡೋಣ. ಆದಿಕಾಂಡ ಬರೆದ ಪುಸ್ತಕ 6ನೇ ಅಧ್ಯಾಯ 1ರಿಂದ ಸ್ವಲ್ಪ ಓದಮ್ಮ. ನೋಡಿ, ಪಾಪ ಹೆಂಗೆ ವೈರಸ್ ಹೆಂಗೆ ಹರಡ್ಬಿಡ್ತು ಅಂತ ನಾವು ನೋಡೋಣ. 6ನೇ ವಾಕ್ಯ. ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ತನ್ನ ಹೃದಯದಲ್ಲಿ ನೊಂದ್ಕೊಂಡ್ರು. ಏನು ಮಾಡೋದು? ಈಗ ವಾಗ್ದಾನ ನೆರವೇರಬೇಕು. ಸೊ ಹಿಂಗೆ ಹೋಗ್ತಾ ಇದ್ರೆ ಹೆಂಗಪ್ಪ ಕಾಪಾಡೋದು? ಸೊ ಎಲ್ಲಿ ವಾಗ್ದಾನ ನೆರವೇರಿಸೋದು? ಸೊ ಒಂದು ಸತಿ ಪ್ಯೂರ್ ಮಾಡಬೇಕಾಯ್ತು. ಈಗ ಲೈಫ್ ಉಳಿಸ್ಬೇಕು. ಇವಾಗ ನೋಡಿ, ಡಾಕ್ಟ್ರ್ ಹತ್ರ ಹೋಗ್ತಾರೆ. ಈಗ ಡಾಕ್ಟ್ರು ಓವರಾಗಿ ಡಯಾಬಿಟೀಸ್ ಆಗೋಯ್ತು, ಕಾಲಲ್ಲಿ ಗ್ಯಾಂಗ್ರೀನ್ ಬಂದ್ಬಿಡ್ತು, ಕೈಯಲ್ಲಿ ಕಾಲಲ್ಲೋ ಏನೋ ಬಂದ್ಬಿಡ್ತು ಅಂತ ಕಾಲು ಬೆರಳಲ್ಲಿ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಸ್ವಲ್ಪ ವೈರಸ್ ಮೇಲಕ್ಕೆ ಬರ್ತೈತೆ. ಈಗ ಡಾಕ್ಟ್ರ್ ಏನು ಹೇಳ್ತಾರೆ? ಕಾಲನ್ನು ಕಟ್ ಮಾಡಬೇಕು ಅಂತ. ಕಾಲು ಕಟ್ ಮಾಡೋದೇನಕ್ಕೆ? ಪ್ರಾಣ ಉಳಿಸ್ಬೇಕು ಅಂತ. ಆಮೇನ್. ಸೊ ಡಾಕ್ಟ್ರಿಗೆ ಹೋಗಿದ ತಕ್ಷಣವೇ ಕಾಲು ಕಟ್ ಮಾಡಬೇಕು ಅಂತ ಡಾಕ್ಟ್ರಿಗೆ ಆಸೆ ಅಲ್ಲ. ಇವಾಗ ಕಾಲು ಕಟ್ ಮಾಡಿದ ತಕ್ಷಣ ನಾವೇನು, ಏನಪ್ಪ ಡಾಕ್ಟ್ರ್ ಇದು ಹೋಗಿದ ತಕ್ಷಣ ಕಾಲು ಕಟ್ ಮಾಡಿಬಿಟ್ರು, ಇವನೇನು ಡಾಕ್ಟ್ರ್ ಅಂತ ಹೇಳ್ತಾರಾ? ಕಾಲು ಕಟ್ ಮಾಡಬೇಕು ಅಂದಿದ್ದು ಏನಕ್ಕೆ? ಅಟ್ಲೀಸ್ಟು ಪ್ರಾಣ ಆದರೂ ಉಳೀಲಿ ಅಂತ ಏನು ಮಾಡ್ತಾರೆ? ಕಾಲಾದರೂ ಕಟ್ ಮಾಡಿಬಿಟ್ರು. ಸೊ ಕಾಲು ಕಟ್ ಮಾಡಿ ಡಾಕ್ಟ್ರು ಒಳ್ಳೆಯವರ ಕೆಟ್ಟವರ? ಒಳ್ಳೆಯವರೇ, ಹೌದಾ ಇಲ್ವಾ? ಸೊ ಈ ಜನರನ್ನೆಲ್ಲ ನಾಶ ಮಾಡಬೇಕಾಗಿತ್ತು. ಯಾಕೆಂದರೆ ಇಲ್ಲಿ ವಾಗ್ದಾನ ನೆರವೇರಬೇಕಾಗಿತ್ತು. ಸೊ ದೇವ್ರು ಕೆಟ್ಟವರು ಅಂತ ಹೇಳೋಕ್ಕಾಗೋದಿಲ್ಲ. ಗಾಡ್ ಈಸ್ ಗುಡ್, ಆಲ್ವೇಸ್ ಈಸ್ ಗುಡ್.
ಈ ವಾಗ್ದಾನ ನೆರವೇರಿಸೋದಕ್ಕಾಗಿ ಅಟ್ಲೀಸ್ಟ್ ನೋವಾ ಫ್ಯಾಮಿಲಿನ ಇಟ್ಕೊಂಡಾದರೂ ಈಗ ಹೊಸ ಜನರೇಷನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿನೇ ನೋವಾನು ತನ್ನ ಕುಟುಂಬದವ್ರನ್ನ ಮಾತ್ರ ಬಿಟ್ಟು 8 ಜನನ ಬಿಟ್ಟು ಇನ್ನು ಮಿಕ್ಕಿದವ್ರನ್ನೆಲ್ಲ ಅಳಿಸ್ಬೇಕಾದಂಥ ಪರಿಸ್ಥಿತಿ ಬಂತು. ಯಾಕಂದರೆ ಈ 8 ಕಾಪಾಡಬೇಕಾಗಿತ್ತು ದೇವರು. ಸೋದೋಮ್ ಗೊಮೋರ ಅಂತೀವಲ್ಲ, ಅದೂ ಅದೇ ಥರನೇ ಭಯಂಕರವಾದಂಥ ಗಂಡಸರೇ ಮದುವೆ ಮಾಡ್ಕೊಬೇಕು ಅಂತ ಹೋಮೋಸೆಕ್ಷುವಲ್ ಎಲ್ಲ ಅಲ್ಲೇ ಶುರು ಆಗೋಯ್ತು. ಪಾಪಗಳು ಅಷ್ಟು ಹೆಚ್ಚಾಗುತ್ತೆ. ಅಲ್ಲೂ ಒಂದು ಸತಿ ದೇವ್ರು ಏನು ಮಾಡಬೇಕಾಯ್ತು ಅಂದ್ರೆ ಅಲ್ಲೂ ಒಂದು ಸ್ವಲ್ಪ ಟ್ಯೂನ್ ಅಪ್ ಮಾಡೋದಕ್ಕೆ ಅಲ್ಲೂ ಜನರನ್ನ ಅಳಿಸ್ಬೇಕಾದಂಥ ಪರಿಸ್ಥಿತಿ ಬಂತು. ಯಾಕಂದರೆ ವಾಗ್ದಾನ ನೆರವೇರಿಸಬೇಕು ಅಂತ. ಸೊ ಈಗ ಇಲ್ಲಿಂದ ಒಂದು ಸಂತತಿ ಮತ್ತೆ ನೋವನಿಂದ ಸ್ಟಾರ್ಟ್ ಆಯಿತು. ಓಕೆನಾ? ಅಲ್ಲಿ ಜನ ಹುಟ್ಟಿ ಹೆಚ್ಚಿ ಈಗ ವಾಗ್ದಾನ ನೆರವೇರಿಸ್ಬೇಕಲ್ವ. ಈಗ ದೇವರು ಹುಡುಕ್ತಾರೆ. ಅಲ್ಲಿ ಒಬ್ಬ ಇರ್ತಾನೆ, ಆತನ ಹೆಸರೇ ಅಬ್ರಾಮನು. ಅಲ್ಲಿ 12th ಚಾಪ್ಟರಲ್ಲಿ ಅಬ್ರಾಮನ್ನ ತೊಗೊಂಬಂದು ನಿಲ್ಲಿಸಿ ಈಗ ಇಲ್ಲಿಂದ ಸಂತತಿ ಸ್ಟಾರ್ಟ್ ಮಾಡಬೇಕು ಅಂತ ಜೆನಿಸಿಸ್ 12:1-2 ಬನ್ನಿ ನೋಡಿ. ಇಷ್ಟು ಡೀಟೇಲಾಗಿ ಗ್ರೇಸ್ ಬಗ್ಗೆ ಯಾರೂ ಎಕ್ಸ್ಪ್ಲೈನ್ ಮಾಡಿರಲ್ಲ. ಬನ್ನಿ, ಜೆನಿಸಿಸ್ ಚಾಪ್ಟರ್ 12:1-2. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಈಗ ಗ್ರೇಸ್ ನೋಡಬೇಕಂದ್ರೆ ಅಬ್ರಾಮನ್ ಲೈಫನ್ನು ನೋಡಬೇಕು. ಇಲ್ಲಿಂದನೇ ತಿರ್ಗಾ ನಾವು ಗ್ರೇಸ್ ನೋಡೋಕ್ಕಾಗೋದು. ಓಕೆ ಪಾಸ್ಟರ್, ಅಬ್ರಾಮನ್ ಕತೆ ಎಷ್ಟು ಹೇಳ್ತೀರಾ? ಅಬ್ರಾಮನ್ನಲ್ಲೇ ಗ್ರೇಸ್ ಇನ್ನೊಂದು ಸತಿ ಸ್ಟಾರ್ಟ್ ಆಯಿತು. ರೀಸ್ಟಾರ್ಟ್ ಹೆಂಗಾಯ್ತು ಅಂತ ಇವಾಗ ನಾನು ಹೇಳ್ತೀನಿ. ಇಲ್ಲಿ ದೇವರು ಅಬ್ರಾಮನ್ ಇಟ್ಟು, ಇದು ಒಂದು ಓಲ್ಡ್ ಬಿಲ್ಡಿಂಗು. ಈ ಓಲ್ಡ್ ಬಿಲ್ಡಿಂಗ್ನ ಇವರು ರಿನೋವೇಷನ್ ಮಾಡಬೇಕು. ಇನ್ನೊಂದು ಸತಿ ತಿರ್ಗಾ ರೀಪೇಂಟ್ ಎಲ್ಲ ಮಾಡಿ ಇದನ್ನು ಸರಿ ಮಾಡಬೇಕು. ಅಲ್ಲೇ ಗ್ರೇಸ್ ಸ್ಟಾರ್ಟ್ ಆಗೋದು. ಈಗ ಅಬ್ರಾಮನ್ ಕತೆ ಇಲ್ಲಿ ಹೋಗೋಕ್ಕಿಂತ ಮುಂಚೆ ರೋಮಾಪುರದವ್ರು ಬರೆದ ಪುಸ್ತಕ 4ನೇ ಅಧ್ಯಾಯಕ್ಕೆ ಬಂದುಬಿಡಿ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 4 ಫ್ರಮ್ ವರ್ಸ್ 1. ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲ ಪಿತೃವಾಗಿರುವ ಅಬ್ರಹಾಮನು ಏನು ಪಡಕೊಂಡನೆಂದು ಹೇಳಬೇಕು. ಅಬ್ರಹಾಮನು ಪುಣ್ಯ ಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು, ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. ಅದು ಅಬ್ರಾಮನಿಗೆ ದೇವ್ರ ಮುಂದೆ ಹೊಗಳ್ಕೊಳ್ಳೋದಕ್ಕೆ ಯಾವ ಆಸ್ಪದನೂ ಇಲ್ವಂತೆ. ಗ್ರೇಸ್ ಅಂತ ಹೇಳ್ತಾರೆ ನೋಡಿ ಇಲ್ಲಿ 3ನೇ ವಾಕ್ಯ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು. ಎಲ್ಲರೂ ಹೇಳಿ. ಯಾಕೆ ಗೊತ್ತಾ? ಅದಕ್ಕೆ ಪೌಲನ್ ಹೇಳ್ತಾನೆ, ಅವನಿಗೆ ಹೆಂಗಪ್ಪ ಮಗು ಆಯ್ತು ಅಂದರೆ ಇದು ನನ್ನ ಬಲದಿಂದ ನನ್ನ ಶಕ್ತಿಯಿಂದ ಅಂತ ಹೇಳೋಕ್ಕಾಗೋದಿಲ್ಲ ಅಂತ. ಅದಕ್ಕೆ ಅವನ್ನ 75 ವಯಸ್ಸಲ್ಲಿ ದೇವ್ರು ವಾಗ್ದಾನ ಮಾಡಿಬಿಟ್ಟು 99ವರೆಗೂ ವೆಯ್ಟ್ ಮಾಡಿದ್ದಕ್ಕೆ ಕಾರಣ ಏನಂದರೆ ಅಬ್ರಾಮನ್ ನನ್ನಿಂದನೇ ಆಯಿತು ಅಂತ ಹೇಳೋದಕ್ಕೆ ಚಾನ್ಸೇ ಕೊಡಲಿಲ್ಲ ದೇವರು. ಓ ಮೈ ಗಾಡ್. Why God waited from 75 to 99? 75ರಿಂದ 99ವರೆಗೂ ಗಾಡ್ ವಾಸ್ ಸೈಲೆಂಟ್. ಏನು ಗೊತ್ತಾ? ಅಬ್ರಾಮನ್ ಹೇಳ್ಬಿಡ್ಬಾರ್ದು, ಏನೋ ನನ್ನ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಬಲ ಇತ್ತು, ಸ್ವಲ್ಪ ಶಕ್ತಿ ಇತ್ತು, ಏನೋ ನನ್ನ ಕೈಲಿ ಆದಷ್ಟು ಒಂದು ಮಗುನ ನಾನು ಮಾಡಿಕೊಂಡೆ ಅಂತ ಅಬ್ರಾಮನ್ ಹೇಳ್ಬಾರ್ದು. ಎಲ್ಲನೂ ನಿಲ್ಲಾಗಿ ಅವನ ಶರೀರ ಸತ್ತೋಗಿ ಗರ್ಭ ಸತ್ತೋಗಿ ಏನೂ ಇಲ್ಲಪ್ಪ ಅಂತ ಹೇಳಿದಾಗ ದೇವರು ಅದ್ಭುತ ಮಾಡ್ತಾರೆ. ಯಾಕೆ ಗೊತ್ತಾ? ಅಲ್ಲೇ ಗ್ರೇಸ್ ಅಂತ ತೋರಿಸ್ತಾರೆ. ಯಾವಾಗಲೂ ನೀನು ನಾನು ಏನೂ ಇಲ್ಲಪ್ಪ, ನನ್ನ ಕೈಯಲ್ಲ, ಇವತ್ತು ನನ್ನ ಆಶೀರ್ವಾದಕ್ಕೆ, ನನ್ನ ಬಲಕ್ಕೆ, ನನ್ನ ರಕ್ಷಣೆಗೆ ನಾನು ಇವತ್ತು ಚೆನ್ನಾಗಿರೋದು ಎಲ್ಲನೂ ದೇವರೇ ಅಂತ ಹೇಳೋದಕ್ಕೇ ಗ್ರೇಸ್ ವೆಯ್ಟ್ ಮಾಡುತ್ತೆ. ಓ ಮೈ ಗಾಡ್, ಅಲ್ಲಿವರೆಗೂ ಗ್ರೇಸ್ ವೆಯ್ಟ್ ಮಾಡುತ್ತೆ. ಓ ಮೈ ಗಾಡ್. ಸೊ ಅಬ್ರಾಮನಿಗೆ ದೇವರು ಅಷ್ಟು ವೆಯ್ಟ್ ಮಾಡಿಸಿದ್ದಕ್ಕೆ ಕಾರಣ ಏನು ಅಂದರೆ ಅಬ್ರಾಮ್ ಹ್ಯಾಸ್ ಟು ಸೇ ದಟ್ ಈಸ್ ನಾಟ್ ಮೈ ಸ್ಟ್ರೆಂತ್. ನೋಡಿ 4ನೇ ವಾಕ್ಯ ಓದಿ ನೋಡಿ. ಅಬ್ರಾಮನ ಕಥೆನಿಟ್ಟು ಪೌಲನ್ನು ಗ್ರೇಸ್ ಕಂಪೇರ್ ಮಾಡ್ತಾರೆ. ವರ್ಸ್ 4. ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುವಂಥದೆಂದು ಎಣಿಕೆಯಾಗುವುದಿಲ್ಲ. ಅದು ಸಲ್ಲತಕ್ಕದೇ ಎಂದು ಎಣಿಕೆಯಾಗುವುದು. ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರನೆಂದು ನಿರ್ಣಯಿಸುವಾತಿನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಡುತ್ತೆ. ದೇವರು ಯಾವನನ್ನು ಪುಣ್ಯ ಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು ದಾವೀದನು ಸಹ ಹೇಳುತ್ತಾನೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ಬರ್ತಾರೆ ದಾವೀದದ್ದು. ಇವಾಗ ದಾವೀದದ್ದು ಬೇಡ, ನಾವು ಅಬ್ರಾಮನ್ಗೆ ಸ್ಟಕ್ ಆಗೋಣ. ಅಬ್ರಾಮನ್ಗೆ ದೇವ್ರು ಏನು ಹೇಳ್ತಾರೆ ಅಂದರೆ, ನೋಡಪ್ಪ, ನಿನಗೆ ಇಷ್ಟು ವರ್ಷ ನಿನ್ನ ಮಗು ಆಗಿಲ್ಲಲ್ಲ,
ಈಗ ನಾನು ನಿನಗೆ ಮಗು ಕೊಡ್ತೀನಿ ಅಂತ ಹೇಳ್ಬಿಟ್ಟು ದೇವ್ರು ಸೈಲೆಂಟ್ ಆಗಿಬಿಟ್ಟು, ಇವನು ಮಗು ಕೊಡೋಷ್ಟಕ್ಕೆ ಎಲ್ಲ ಬ್ಲೆಂಡರ್ ಮಾಡಿಬಿಟ್ಟ. ನೀತಿವಂತನು ಅಂತ ಹೇಳ್ಕೊಳ್ಳೋದಕ್ಕೆ ಅಬ್ರಾಹ್ಮನಿಗೆ ಯಾವ ಆಸ್ಪದ ಇಲ್ಲ ಅಂದರೆ ಏನಕ್ಕೆ ಗೊತ್ತಾ ಹೇಳ್ತೀನಿ, ಅಬ್ರಾಹ್ಮನು ನೀತಿವಂತನ ಹೇಳ್ಕೊಳ್ಳೋಕೆ ಚಾನ್ಸೇ ಇಲ್ಲ ಅಂತ ಎಲ್ಲ ಉಲ್ಟಾ ಪಲ್ಟನೆ ಮಾಡ್ಕೊಂಬಂದ. ಇವನ್ನ ಅಬ್ರಾಹ್ಮನ್ನದೇ ವಾಕ್ಯ ಹೇಳುತ್ತೆ ನಂಬಿಕೆಗೆ ತಂದೆ ಅಂತ. ಸ್ವಲ್ಪ ವೆಯ್ಟ್ ಮಾಡಪ್ಪ ಅಂದರೆ ವೆಯ್ಟ್ ಮಾಡಿಲ್ಲ. ಅಲ್ಲಿ ಸಾರಾಳ ಮಾತು ಕೇಳ್ಕೊಂಡು ಏನು ಮಾಡಿಬಿಟ್ಟ, ಆಗಾರ ಹತ್ರ ಹೋಗ್ಬಿಟ್ಟ. ಅಲ್ಲೊಂದು ಮಗು ಹುಟ್ಟಿತು. ಅದೆಲ್ಲ ಹೋಯ್ತು, ಹೆಂಗಾದ್ರೂ ಇರಲಿ. ಇನ್ನೊಂದು ಕಡೆ ಹೋಗ್ತಾನೆ, ಅಭಿಮೆಲೆಕನ ಅಲ್ಲಿರ್ತಾನೆ. ಅಲ್ಲೇನು ಹೇಳ್ಬಿಡ್ತಾನೆ ಅಂದರೆ ನನ್ನ ತಂಗಿ ಅಂತ ಹೇಳ್ಬಿಡ್ತಾನೆ. ಏನಕ್ಕೆ ಗೊತ್ತಾ, ಆ ರಾಜನಿಗೆ ಅವಳನ್ನ ನೋಡಿ ಮದುವೆ ಮಾಡ್ಕೊಬೇಕಾಗಿತ್ತು. ನೋಡಿ ಇದಕ್ಕೆ ಯಾಕೆ ದೇವ್ರು ಇಂಟರ್ಫಿಯರ್ ಆದರು ಅಂತ ಮತ್ತೆ ಹೇಳ್ತೀನಿ ನಾನು. ಯಾಕೆ ಇಂಟರ್ಫಿಯರ್, ಒಂದು ವೇಳೆ ಅಭಿಮೆಲೆಕು ಸಾರಾಳನ್ನ ಮದುವೆ ಆಗಿಬಿಟ್ಟಿದ್ರೆ ನಿನ್ನ ಸಂತತಿಯಲ್ಲಿ ಅಂತ ಜೀಸಸ್ ಕ್ರೈಸ್ಟ್ ವಂಶದಲ್ಲಿ ಒಂದು ಎಡವಟ್ಟು ಆಗಿಬಿಟ್ಟಿರೋದು, ಅದು ಅಭಿಮೆಲೆಕ್ ಸಂತತಿ ಆಗಿಬಿಡ್ತಾಯಿತ್ತು. ಒಂದು ವೇಳೆ ಏನಾದರೂ ಅವನು ಆಗಿದ್ರೆ ಅದಕ್ಕೆ ದೇವರು ಕನಸಲ್ಲಿ ಮಾತಾಡಿ ಅಲ್ಲಿ ಅವನ್ನ ಕಾಪಾಡಿಬಿಡ್ತಾನೆ. 3ನೇ ವಾಕ್ಯ ಹೇಳುತ್ತೆ, ಅಬ್ರಾಹ್ಮನು ನಂಬಿದನು. ಇದು ಬಿಟ್ಟರೆ ಅಬ್ರಾಹ್ಮನ ಹತ್ರ ಯಾವ ಕ್ವಾಲಿಟೀಸು ಇಲ್ಲ. ಇವತ್ತು ನನ್ನ ಹತ್ರ ನಿಮ್ಮ ಹತ್ರನೂ ಹೊಗಳಿಕೊಳ್ಳೋದಕ್ಕೆ ಏನೂ ಇಲ್ಲ. ಇವತ್ತು ನಂಬಿಕೆ ಬಿಟ್ಟರೆ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಇವತ್ತು ನಾನು ಸಹ ದೇವ್ರ ಮುಂದೆ ಹೇಳ್ತೀನಿ, ದೇವರೇ ನಂಬಿಕೆ ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ನಿನ್ನನ್ನು ನಂಬ್ತೀನಪ್ಪ. ಯಾವಾಗ ಹೆಂಗೆ ಅದ್ಭುತ ಆಗುತ್ತೋ ನನಗೆ ಗೊತ್ತಿಲ್ಲ, ನನ್ನ ಲೈಫಲ್ಲಿ ಫ್ಯೂಚರ್ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ, ನಾಳೆ ಹೆಂಗಿರುತ್ತೋ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಗೊತ್ತು, ನಾನು ಆರಾಧನೆ ಮಾಡುವಂಥ ದೇವರು, ನಾನು ನಂಬಿದಾತನೇ. ಸೊ ನೀತಿ, ಧರ್ಮ, ನ್ಯಾಯ ಇಂಥದ್ರಲ್ಲಿ ಒಬ್ಬ ಮನುಷ್ಯ ಪರಿಶುದ್ಧತೆ ಆಗೋದಕ್ಕೆ ಚಾನ್ಸಸ್ ಇಲ್ಲ ಅಂತ ಪೌಲನು ಅಬ್ರಾಹ್ಮನ ಸ್ಟೋರಿ ಮಾತ್ರ ಅಲ್ಲ, ಇನ್ನೊಂದು ಕಡೆನೂ ಹೇಳ್ತಾನೆ. ನೋಡಿ, ಗಲಾತ್ಯದವ್ರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 19 ನೋಡಿ, ಇಲ್ಲಿ ಶರೀರದ ಕಾರ್ಯಗಳೇನು, ಆತ್ಮದ ಕಾರ್ಯಗಳೇನು ಅಂತ ಹೇಳುತ್ತಲ್ವ. ಶರೀರದ ಕಾರ್ಯಗಳೇನು? ಕೊಲೆ. ಈಗ ನೋಡಿ, ಇವಾಗ ಎಕ್ಸಾಂಪಲ್ಲು, ಕಾನೂನಿದೆ, ಕೋರ್ಟ್ ಇದೆ, ಪೊಲೀಸವರು ಇದ್ದಾರೆ. ಇವರೆಲ್ಲ ಇರೋದ್ರಿಂದ ಡು ನಾಟ್ ಮರ್ಡರ್ ಅಂತ ಹೇಳುತ್ತಲ್ಲೋ. ಇವಾಗ ನೋಡಿ, ಇವತ್ತು ಮರ್ಡರ್ ಎಲ್ಲ ನಡೀದೇ ಇರೋದಕ್ಕೆ ಕಾರಣ ಏನು ಗೊತ್ತಾ? ಕಾನೂನೆಲ್ಲ ಏನಿದೆ ಇರೋದ್ರಿಂದನೇ ಇವತ್ತೇನು ಮಾಡ್ತಾಯಿಲ್ಲ, ಜನ ಹೊರಗಡೆ ಕ್ರಿಯೆಗಳು ತೋರಿಸ್ತಲ್ಲ. ಕೊಲೆ ಆಗೋದಕ್ಕೆ ಕಾರಣ ಏನು? ಕೊಲೆ ಮಾಡೋದಕ್ಕೆ ಕಾರಣ ಏನು? ಕೋಪ, ದ್ವೇಷ, ಹಗೆತನ, ಅವನ ಮೇಲೆ ವೈರಾಗ್ಯ. ಇದೆಲ್ಲ ನೋಡಿ ಎಲ್ಲಿಂದ ಸ್ಟಾರ್ಟ್ ಆಗೋದು? ಒಳಗಡೆ. ಎಲ್ಲರೂ ಹೇಳಿ. ಅದೆಲ್ಲ ಇಟ್ಕೊಂಡೆ ಅವನೇನು ಮಾಡಿಬಿಡ್ತಾನೆ, ಸಾಯಿಸ್ಬಿಡ್ತಾನೆ. ಈಗ ಕಾನೂನು ಪನಿಷ್ಮೆಂಟ್ ಕೊಡೋದು ಏನಕ್ಕೆ? ಕೊಲೆ ಮಾಡಿದ್ದಕ್ಕೆ. ಸೊ ಕಾನೂನು ಟ್ರೀಟ್ ಮಾಡೋದೆಲ್ಲಿ? ಕ್ರಿಯೆನ ನೋಡಿ. ಎಲ್ಲರೂ ಹೇಳಿ. ಕಾನೂನು ಟ್ರೀಟ್ ಮಾಡೋದೆಲ್ಲಿ? ಅವನ ಕ್ರಿಯೆನ ನೋಡಿ. ಬೈಬಲ್ ಟ್ರೀಟ್ ಮಾಡೋದು ಎಲ್ಲಿ ಗೊತ್ತಾ? ಒಳಗಡೆ. ಸೊ ಕಾನೂನು ಮಾಡದೇ ಇರುವಂಥ ಕೆಲಸ ಇವತ್ತು ಪಾಸ್ಟರ್ ಮಾಡ್ತಾರೆ ಅನ್ನೋದೇ ಇವತ್ತು ಒಂದು ಮುಖ್ಯವಾದಂಥ ಒಂದು ಸಂದೇಶ. ಆಮೆನ್. ವಾಟ್ ಗವರ್ಮೆಂಟ್ ಡಸಂಟ್ ಡು. ಆಮೆನ್. ಮಿನಿಸ್ಟ್ರಿ ಸೋ ಪ್ರೆಷಸ್. ನೋಡಿ, ಸೇವೆ ಅನ್ನೋದು ಒಂದು ದೊಡ್ಡ ಆಶೀರ್ವಾದ. ಹೆಂಗೆ ಹೇಳ್ತೀನಿ ಗೊತ್ತಾ? ನೋಡಿ, ಇವಾಗ ಒಂದು ತಪ್ಪು ಮಾಡಿಬಿಟ್ರೆ ಕಾನೂನು ಶಿಕ್ಷೆ ಇದೆ ಅವನಿಗೆ. ಕಳ್ತಾನೆ ಯಾಕೆ ಮಾಡ್ತಾನೆ? ಬಡತನ, ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಏನು ಗೊತ್ತಾ? ಅವರೆಲ್ಲ ಚೆನ್ನಾಗಿದ್ದಾರೆ ತಾನೆ, ನಾವು ಚೆನ್ನಾಗಿರ್ಬೇಕು, ಹೆಂಗಾದರೂ ಮಾಡಿ ಚೆನ್ನಾಗಿರೋಣ ಅಂದ್ಬಿಟ್ಟೆ ಚೈನ್ ಕಿತ್ಕೊಳ್ಳೋದು, ಇನ್ನೊಬ್ಬರ ಮನೇನ ಏನು ಮಾಡೋದು, ಕದಿಯೋಕ್ಕೆ ಹೋಗೋದು. ಏನು ಗೊತ್ತಾ? ಹೊಟ್ಟೆ ಕಿಚ್ಚು. ಅವರೆಲ್ಲ ಚೆನ್ನಾಗವ್ರು, ನೋಡು ನಮ್ಮ ದೊಡ್ಡಮ್ಮ ಚೆನ್ನಾಗವ್ರು, ನಮ್ಮ ಆಂಟಿ ಚೆನ್ನಾಗವ್ರು, ನಮ್ಮ ಸ್ವಂತದವರೆಲ್ಲ ಚೆನ್ನಾಗಿದೆ, ನಾವು ಹಿಂಗೆ ಇದ್ರೆ ಚೆನ್ನಾಗಿರಲ್ಲ. ಅವ್ರ ಮುಂದೆ ನಾವು ಹೆಂಗಾದರೂ ಚೆನ್ನಾಗಿರ್ಬೇಕು ಅಂತಲೇ ಏನು ಮಾಡೋದು, ಇವನು ಕಳ್ತನ ಮಾಡೋಕ್ಕೆ ಹೋಗೋದು. ಸೊ ಕಳ್ತನ ಮಾಡಿ ಸಿಕ್ಕಾಕೊಂಡ್ರೆ ಜೈಲು. ಸೊ ಇವತ್ತು ಅನೇಕರು ಕಳ್ತನ ಮಾಡದೇ ಇರೋದು ಕಾರಣ ಜೈಲು ಹೋಗ್ತಾರಂತ. ಇವತ್ತು ಅನೇಕರು ಕೊಲೆ ಮಾಡದೇ ಇರೋದಕ್ಕೆ ಕಾರಣ ಜೈಲು ಹೋಗ್ತಾರೆ ಅಂತ. ಸೊ ಭಯ. ಸೊ ಭಯದಲ್ಲಿ ಒಬ್ಬ ಏನು ಮಾಡ್ತಾ ಇಲ್ಲ, ತಪ್ಪು ಮಾಡ್ತಾ ಇಲ್ಲ. ಎಲ್ಲರೂ ಹೇಳಿ. ಭಯದಲ್ಲಿ ಒಂದು ವೇಳೆ ಯಾರು ಬೇಕಾದರೂ ಎಲ್ಲಿ ಬೇಕಾದ್ರೂ ಕದಿಬೋದು, ಯಾರು ಬೇಕಾದರೂ ಏನು ಬೇಕಾದ್ರೂ ಮಾಡ್ಬೋದು. ಕಾನೂನು ಯಾರನ್ನ ಕೇಳಲ್ಲ ಅಂದರೆ ಹೆಂಗಿರುತ್ತೆ ಲೋಕ? ಪೊಲೀಸವರು ಇಲ್ಲ, ಸ್ಥಳ ಇಲ್ಲ, ಎಲ್ಲೂ ಪೊಲೀಸ್ ಇಲ್ಲ, ನೀವೇನು ಬೇಕಾದ್ರೂ ಮಾಡ್ಬಿಟ್ಟು ನಿಮ್ಮ ಇಷ್ಟ, ಯಾರು ಬೇಕಾದ್ರೂ ಸಾಯಿಸ್ಬೋದು, ಯಾರು ಬೇಕಾದ್ರೂ ಎಲ್ಲಾದರೂ ಕದ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ ಅಂತ ಒಂದು ವೇಳೆ ರೂಲ್ಸ್ ಬಂದುಬಿಟ್ರೆ ಯಾವ ಹೆಂಗಸರು, ಯಾವ ಹುಡುಗಿರು ರಾತ್ರಿ ಹೊತ್ತಾಗಲಿ ಹಗಲೊತ್ತಾಗಲಿ ರೋಡಲ್ಲಿ ನಡೆಯೋಕ್ಕಾಗಲ್ಲ.
ಸೊ ಇವತ್ತು ಎಲ್ಲರೂ ಒಂದು ಹತೋಟಿಯಲ್ಲಿ ಇರೋದಕ್ಕೆ ಕಾರಣ ಲಾ ಇರೋದ್ರಿಂದ ಎಲ್ಲರೂ ಭಯಪಟ್ಟು ಇವತ್ತು ಲಾ ಪ್ರೀಚ್ ಮಾಡುವಂಥ ಚರ್ಚಲ್ಲೂ ಸಹ ಇವತ್ತು ಜನರು ಹತೋಟಿಯಲ್ಲಿ ಇರೋದಕ್ಕೆ ಕಾರಣ ನಾನು ಟಿ ವಿ ನೋಡಲ್ಲ, ನಾನು ಕುಡಿಯಲ್ಲ, ನಾನು ಸಿಗರೇಟ್ ಸೇದಲ್ಲ, ನಾನು ತಪ್ಪು ಮಾಡಲ್ಲ ಅನ್ನೋದಕ್ಕೆ ಏನು ಗೊತ್ತಾ, ಅಲ್ಲೊಂದು ಲಾ ಇದೆ. ಏನು ಗೊತ್ತಾ, ತಪ್ಪು ಮಾಡಿದ್ರೆ ದೇವ್ರು ಹೊಡಿತಾರೆ, ತಪ್ಪು ಮಾಡಿದ್ರೆ ದೇವ್ರು ಪನಿಷ್ ಮಾಡ್ತಾರೆ, ಹಿಂಗೆಲ್ಲ ಮಾಡಿದ್ರೆ ದೇವ್ರು ಹೊಡಿತಾರೆ ಬಡಿತಾರೆ ಅಂತ ಪ್ರೀಚ್ ಮಾಡಿ 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 ಇವತ್ತು ಪಿಕ್ಚರ್ ನೋಡೋಕ್ಕೆ ಎದುರ್ತಾವನೆ, ಪಾಪ ಮಾಡೋಕ್ಕೆ ಎದುರ್ತಾನೆ. ಯಾಕಂದರೆ ಲಾ ಪ್ರೀಚಿಂಗ್, ನೀನೇನು ಬೇಕಾದ್ರೂ ಮಾಡಪ್ಪ, ಏನು ತೊಂದರೆ ಇಲ್ಲ ಅಂತ ಹೇಳಿ ನೋಡಿ ನಿಮ್ಮ ಜನ ಹೆಂಗಿರ್ತಾರೆ ಅಂತ. ಸೊ ಲಾ ಪ್ರೀಚಿಂಗು ಯಾವುದೋ ಒಂದು ತಪ್ಪು ಮಾಡದೆ ಒಂದು ಭಯದಲ್ಲೇ ಅವನ್ನ ಇಟ್ಟಿದೆ. ಗ್ರೇಸ್ ಪ್ರೀಚಿಂಗ್ ಏನು ಮಾಡುತ್ತೆ ಗೊತ್ತಾ, ಮೇಲೆ ಕೆಲಸ ಮಾಡಲ್ಲ, ಅವನು ಒಳಗಡೆನೇ ಚೇಂಜ್ ಮಾಡಿಬಿಡುತ್ತೆ. ಅವನು ಇನ್ಮೇಲೆ ನಾನು ಮಾಡಿದ್ರೆ ನಾನು ಮಾಡಲ್ಲ ಅನ್ನೋ ಥರ ದೇವರ ಆತ್ಮನ ಮುಖಾಂತರ ಅವನು ಒಳಗಡೆ ಕೆಲಸ ಮಾಡುತ್ತೆ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲಾ ಆ್ಯಂಡ್ ಗ್ರೇಸ್. ಒಂದು ವೇಳೆ ಕಾನೂನು ಪನಿಷ್ಮೆಂಟು ಒಬ್ಬ ಮನುಷ್ಯನ ಸರಿ ಮಾಡಂಗೆ ಇದ್ದಿದ್ರೆ ಜೈಲಿಗೆ ಹೊಟ್ಟು ಬಂದಿರೋರಲ್ಲ, ಇವತ್ತು ಒಳ್ಳೆಯವರಾಗಿರಬೇಕಾಗಿತ್ತು. ಇನ್ನೂ ಸ್ವಲ್ಪ ಜೈಲನ್ನು ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು. ಬಳ್ಳಾರಿ ಜೈಲು, ಆಮೇಲೆ ಇಲ್ಲಿ ಯಾವ ಜೈಲು, ಅಗ್ರಹಾರ, ಪರಪ್ಪನ ಅಗ್ರಹಾರ, ಇದನ್ನೆಲ್ಲ ಏನು ಮಾಡಬೇಕಾಯ್ತು, ಸ್ವಲ್ಪ ಇನ್ನೂ ದೊಡ್ಡದು ಮಾಡ್ಬೇಕು. ಯಾಕೆ ಗೊತ್ತಾ, ಒಳಕೋಗಿ ಬಂದವರೆಲ್ಲ ಏನಾಗ್ಬಿಡ್ತಾರೆ, ಒಳ್ಳೆಯವರಾಗ್ಬಿಡ್ತಾರೆ. ಸೊ ಒಬ್ಬ ಒಳ್ಳೆಯವನಾಗಬೇಕಂದ್ರೆ ಎಲ್ಲಿ ಹಾಕ್ಬೇಕು, ಅವನ್ನ ಜೈಲಿಗೆ ಹಾಕ್ಬೇಕು. ಈಗ ಜೈಲಿಗೆ ಓಟ್ ಬಂದವರೆಲ್ಲ ಒಳ್ಳೆಯವರಾಗಿ ಚೇಂಜ್ ಆಗಿದ್ದಾರೆ, ಇಲ್ಲ ಇನ್ನೂ ಜಾಸ್ತಿ ಮಾಡ್ತಾರೆ, ಜಾಸ್ತಿ ಮಾಡಿ. ಸೊ ಪನಿಷ್ಮೆಂಟ್ಗೆ ಒಬ್ಬ ಮನುಷ್ಯ ಎದುರಲ್ಲ, ಶಿಕ್ಷೆಗೆ ಒಬ್ಬ ಮನುಷ್ಯ ಎದುರಲ್ಲ, ಪ್ರೀತಿಗೆ ಮಾತ್ರನೇ ಒಬ್ಬ ಮನುಷ್ಯ ಎದುರೋದು. ಅದಕ್ಕೆ ದೇವ್ರ ಪ್ರೀತಿ ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ, ನೀನು ಭಯದಲ್ಲಿ ಇರಬಾರ್ದು, ನೀನು ಪ್ರೀತಿಯಲ್ಲಿ ಇರಬೇಕು. ಆ ಪ್ರೀತಿ ನೀನನ್ನು ಪಾಪ ಮಾಡೋದಕ್ಕೆ ಬಿಡೋದಿಲ್ಲ. ಅದರೆಲ್ಲ ಮಾತಾಡ್ರೆ ಏನು ಗೊತ್ತಾ, ಯಾವುದೋ ಒಂದು ಭಯ ಅವನ್ನ ಮಾಡದೆ ಇಟ್ಟಿರ್ತೈತೆ ಹೊರತು ಅವನ ಪ್ರೀತಿಯಲ್ಲಿ ಇರೋದಿಲ್ಲ. ಇವತ್ತು ನಾನು ಮಾಡೋ ಪ್ರೀಚಿಂಗ್ ಹೆಂಗೆ ಗೊತ್ತಾ, ಯಾವ ಭಯನೂ ಇಲ್ಲ, ನೀನೇನು ಬೇಕಾದ್ರೂ ಮಾಡ್ಬೋದು. ಆದರೆ ದೇವ್ರು ನಿನ್ನನ್ನು ಪ್ರೀತಿಸ್ತಾರಪ್ಪ ಅಂತ ಹೇಳಿದ್ಕೆ ಅವನ ಪ್ರೀತಿಯಲ್ಲಿ ಮಾಡದೇ ಇದ್ದಾನೆ ನೋಡ್ದ. ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಜೈಲ್ ಮಾಡದೇ ಇರೋದು, ಪರಪ್ಪನ ಅಗ್ರಹಾರ ಮಾಡದೇ ಇರೋದು, ಬಳ್ಳಾರಿ ಜೈಲ್ ಮಾಡದೇ ಇರೋದು, ಎಲ್ಲರೂ ಈ ಪ್ರೀಚಿಂಗ್ ಮಾಡ್ತೈತೆ, ಎಲ್ಲರೂ ಈ ಪ್ರೀಚಿಂಗ್ ಮಾಡ್ತೈತೆ. ಇವತ್ತು ಈ ಪ್ರೀಚಿಂಗ್ ಎಷ್ಟು ಜನನ ರೌಡಿಗಳನ್ನ ಒಳ್ಳೆಯವರನ್ನಾಗಿ ಮಾಡಿದೆ. ಓ ಮೈ ಗಾಡ್. ನಮ್ಮ ಚರ್ಚಲ್ಲೇ ಎಷ್ಟು ಜನ ಅವ್ರು ಗೊತ್ತಾ ಏನು ಹೇಳ್ತಾರೆ ಗೊತ್ತಾ, ಇವತ್ತು ಪಾಸ್ಟರ್ ಪ್ರಸಂಗ ಕೇಳಿನಿ, ಇವತ್ತುವರೆಗೂ ನಾನು ಈ ಥರ ಇದ್ದೀನಿ, ಇವತ್ತು ಇಷ್ಟು ಒಳ್ಳೆಯವನಾಗಿದ್ದೀನಿ ಅಂದರೆ ಅದು ಪಾಸ್ಟರ್ ಮಾಡೋ ಪ್ರಸಂಗ. ಅಂದರೆ ಜೈಲ್ ಮಾಡದೇ ಇರೋದು ನಾನು ಮಾಡಿದ್ದೀನ, ಜಡ್ಜ್ಗಳು ಮಾಡದೇ ಇರೋದು ನಾನು ಮಾಡಿದ್ದೀನ, ಲಾಯರ್ಗಳು ಮಾಡದೇ ಇರೋದು ನಾನು ಮಾಡಿದ್ದೀನ. ಸೊ ಅವ್ರಿಗಿಂತ ಮಾಡೋ ಕೆಲಸ ನನ್ನ ಕೆಲಸ ಉತ್ತಮವಾದ ಕೆಲಸ. ಯಾಕೆ ಗೊತ್ತಾ, ನೋಡಿ, ಕಾನೂನು ಎಲ್ಲರಿಗೂ ಹೋಗುತ್ತೆ ಗೊತ್ತಾ, ಅವ್ನು ಕೊಲೆ ಮಾಡಿಬಿಟ್ನಾ ಅಲ್ಲವರೆಗೂ ಮಾತ್ರನೇ ಹೋಗೋದು. ಕೊಲೆ ಆಗೋದಕ್ಕೆ ಕಾರಣ ಏನು, ನಾವು ಮಾತ್ರನೇ ಹೋಗೋಕ್ಕಾಗೋದು. ಒಬ್ಬ ಮನುಷ್ಯ ಕಳ್ತನ ಮಾಡ್ತಾನೆ, ಕಳ್ತನ ಮಾಡಿ ಸಿಕ್ಕಾಕೊಂಡ, ಕಾನೂನು ಅವನಿಗೆ ಶಿಕ್ಷೆ ಕೊಡುತ್ತೆ. ಆದರೆ ಅವನು ಕಳ್ತನ ಯಾಕೆ ಮಾಡ್ದ, ಅವ್ನು ಮಾಡಬಾರ್ದಾಗಿತ್ತು ಅಂತ ಹೃದಯದೊಳಗಡೆ ಅವನು ಒಳಗಡೆವರೆಗೂ ಹೋಗಿ ಕೆಲಸ ಮಾಡೋದು ಯಾವುದು ಗೊತ್ತಾ, ನಾವು ಮಾತ್ರನೇ. ಸೊ ಕಾನೂನು ಕ್ರಿಯೆಗಳಷ್ಟೇ ಹೋಗೋದು, ವಾಕ್ಯ ಮಾತ್ರನೇ ಮನುಷ್ಯನ ಹೃದಯದೊಳಗೆ ಹೋಗೋದು. ಸೊ ಎಲ್ಲ ಕಾನೂನು ಗೌರ್ಮೆಂಟೆಲ್ಲ ಎಲ್ಲರಿಗೂ ಪನಿಷ್ ಮಾಡುತ್ತೆ. ಅಂದರೆ ಕೊಲೆ ಮಾಡ್ದ, ಸಾಕ್ಷಿ ಆಧಾರಗಳೇನಪ್ಪ, ವಿಟ್ನೆಸ್ ತೊಗೊಂಬನ್ನಿ, ಎಲ್ಲಿ ಬನ್ನಿ, ಕಟ್ಕಟ್ಟೆಲ್ಲಿ ಬನ್ನಿ, ವಿಟ್ನೆಸ್ ಕರ್ಕೊಂಬನ್ನಿ. ಸರ್ ನಾನು ನೋಡಿದೆ ಸರ್ ಅವನು ಇದ್ದ ಸರ್, ಆಮೇಲೆ ನೀನು ನೋಡ್ದಮ್ಮ, ಆಯಿತು ಇನ್ನೊಂದು ವಿಟ್ನೆಸ್ ಬನ್ನಿ, ನೀನು ಎಲ್ಲಿ ನೋಡ್ದಮ್ಮ, ಸರ್ ಅವ್ನು ಕತ್ತಿ ಇಟ್ಕೊಂಬಂದ ಸರ್, ಹಂಗೇನು. ಸೊ ಕತ್ತಿ ಇಟ್ಕೊಂಬಂದ ಅನ್ನೋರ್ಗೂ ಸಾಕ್ಷಿ ಇದೆ, ಅವ್ನು ಕತ್ತಿ ಯಾಕೆ ಎತ್ತದ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಹತ್ರ ಮಾತ್ರನೇ ಇರೋದು. ಏಮೇ ಈ ವಾಕ್ಯ ಅವನ್ನ ಕತ್ತಿ ಎತ್ತದೇ ಇರೋ ಥರ ಮಾಡುತ್ತೆ. ಕಾನೂನು ಎತ್ತಿದ ಮೇಲೆ ಪನಿಷ್ಮೆಂಟ್ ಕೊಡುತ್ತೆ. ನಾವು ಕತ್ತಿ ಎತ್ತಕ್ಕಿಂತ ಮುಂಚೆನೇ ಅವನ್ನ ತಿದ್ದೋದಕ್ಕೆ ಹೋಲಿ ಸ್ಪಿರಿಟ್ ಕೆಲಸ ಮಾಡೋದಕ್ಕೆ, ದೇವ್ರ ವಾಕ್ಯ ಕೆಲಸ ಮಾಡೋದಕ್ಕೆ ನಾವು ಪ್ರೀಚ್ ಮಾಡ್ತಾಯಿದ್ದೀವಿ. ಸೊ ಪ್ರೀಚಿಂಗ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ನಾನು ಮಾಡ್ತಾ ಇರೋ ಕೆಲಸ ಭಾಳ ಉತ್ತಮವಾದದ್ದು. ದೇಶದಲ್ಲೇ ಎಷ್ಟು ಕುಟುಂಬಗಳು ಬದಲಾವಣೆ ಆಗಿದೆ, ಎಷ್ಟು ಕುಡುಕರು ಕುಡಿಯಲ್ಲ ಇವಾಗ, ಎಷ್ಟು ಜನ ಕೋಪ ಮಾಡ್ಕೊಳ್ಳಲ್ಲ. ಪಾಸ್ಟರ್ ನಿಮ್ಮ ಪ್ರಸಂಗ ಕೇಳಿ ಇವತ್ತು ನಮ್ಮ ಮನೇಲಿ ಜಗಳನೇ ಇಲ್ಲ. ಪಾಸ್ಟರ್ ಕೋಪ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಪಾಸ್ಟರ್ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ, ಪಾಸ್ಟರ್ ಸಿಗರೇಟ್ ಸೇದೋದು ಬಿಟ್ಬಿಟ್ಟಿದ್ದೀನಿ, ಪಾಸ್ಟರ್ ಅದು ಬಿಟ್ಟುಬಿಟ್ಟಿದ್ದೀನಿ, ಇದು ಬಿಟ್ಟುಬಿಟ್ಟಿದ್ದೀನಿ. ಯಾಕಪ್ಪ ನಿನ್ನ ಜೈಲಿಗೆ ಹಾಕಿದ್ರ? ಇಲ್ಲ, ನಿಮ್ಮ ಪ್ರೀಚಿಂಗ್ ಕೇಳಿ. ಸೊ ಜೈಲ್ ಮಾಡದೇ ಇರೋದು ವಾಕ್ಯ ಮಾಡುತ್ತೆ. ಜೈಲ್ ಮಾಡದೇ ಇರೋದು ವಾಕ್ಯ ಮಾಡುತ್ತೆ. ಓ ಮೈ ಗಾಡ್. ಸೊ ನಾ ಭಯ ಹಾಕ್ಸಲ್ಲ,
ನೋಡಿ, ಇದು ಮಾಡಬೇಡ ನರ್ಕಕ್ಕೆ ಹೋಗ್ತೀಯ, ಕುಡಿಬೇಡ ನರ್ಕಕ್ಕೆ ಹೋಗ್ತೀಯ, ಸುಳ್ಳು ಹೇಳ್ಬೇಡ ನರ್ಕಕ್ಕೆ ಹೋಗಿ. ಇಲ್ಲಿ ಕೆಲವೊಂದು ಪ್ರೀಚಿಂಗ್ ನೋಡಿ, ಯಾವಾಗ ಪ್ರೀಚಿಂಗ್ ಕೇಳಿದ್ರು ನರ್ಕಕ್ಕೆ ಹೋಗ್ಬಿಡ್ತೀಯಾ, ನರ್ಕಕ್ಕೆ ಹೋಗ್ಬಿಡ್ತೀಯಾ, ನರ್ಕಕ್ಕೆ ಹೋಗ್ಬಿಡ್ತೀಯಾ, ನರ್ಕಕ್ಕೆ ಹೋಗ್ಬಿಡ್ತೀಯ. ಅವನು ಬೈದಲ್ಲಿ ಕಂಟ್ರೋಲ್ ಮಾಡಿ 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 ಒಂದು ಸ್ವಲ್ಪ ಮಟ್ಟಿಗೆ ಅವನ್ನ ಕಾಪಾಡ್ಬೋದು, ಬಟ್ ನಾಟ್ ಫುಲ್ಲಿ. ಭಯ ಇಕ್ಸಿ ಪ್ರಸಂಗ ಮಾಡಿದ್ರೆ ಅವನ್ನ ಸ್ವಲ್ಪ ಕಾಪಾಡ್ಬೋದು, ಆದರೆ ಪ್ರೀತಿ ಮಾತಾಡಿ ದೇವ್ರು ಒಳ್ಳೆಯವರು, ದೇವ್ರ ಕೃಪೆ ಬಗ್ಗೆ ಮಾತಾಡಿದ್ರೆ ಅವನ್ನ ಪರ್ಮನೆಂಟ್ ಕಾಪಾಡ್ಬೋದು. ಸೊ ಇವತ್ತು ಅದಕ್ಕಾಗಿಯೇ ನಾವು ಈ ಗ್ರೇಸನ್ನು ನಾವು ಮಾತಾಡ್ತಾ ಇದ್ದೀವಿ. ಆಮೆನ್, ಪ್ರೈಸ್ ದಿ ಲಾರ್ಡ್. ಸೊ ಅಬ್ರಾಮನವ್ರಿಗೂ ಸ್ಟೋರಿ ಬಂದಿದ್ದೀವಿ. ಎಲ್ಲಿಂದ ಗ್ರೇಸ್ ಸ್ಟಾರ್ಟ್ ಆಯಿತು? ಆದಿಕಾಂಡ ಬರೆದ ಪುಸ್ತಕ 3ನೇ ಅಧ್ಯಾಯದಲ್ಲಿ ಆದಾಮನ ಪಾಪ ಮಾಡಿದ ತಕ್ಷಣವೇ ದೇವರಲ್ಲಿ ಬಂದ್ಬಿಟ್ರು. ನೋಡಪ್ಪ ತಪ್ಪು ಮಾಡಿಬಿಟ್ಟ, ಓಕೆ, ಇದಕ್ಕೆ ಬದಲಾಗಿ ರೆಮಿಡಿ, ದಟ್ ಈಸ್ ಕಾಲ್ಡ್ ಗ್ರೇಸ್. ಪಾಪ ಮಾಡ್ದ, ಓಕೆ ತಗೋ. ಸೊ ಒಂದು ಪಾಪಕ್ಕೆ ರೆಮಿಡಿ, ಮೆಡಿಸನ್, ಗ್ರೇಸ್. ಸೊ ಅಬ್ರಾಮನ ಸಂತತಿನ ಹಂಗೆ ದೇವ್ರು ಕಾಪಾಡ್ಕೊಂಡ್ಬರ್ತಾರೆ. ಆ ಸಂತತಿಯಲ್ಲೇ ಕನ್ನಿಕೆ ಯೇಸು ಸ್ವಾಮಿ ಹಂಗೆ 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 ಬರ್ತಾರೆ. ಹೋಲ್ ಬೈಬಲ್ ಹಂಗೆ ಹಂಗೆ ಇಟ್ಸ್ ಕನೆಕ್ಟೆಡ್. ಅಬ್ರಾಮನ ಸಂತತಿಯಲ್ಲೇ ಹಂಗೆ 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 ಜೀಸಸ್ ಕ್ರೈಸ್ಟ್ ಬರ್ತಾರೆ. ಹಂಗೆ ಗ್ರೇಸ್ ಕನೆಕ್ಟೆಡ್ ಆಯಿತು. ಕೃಪೆ ಮಾತ್ರ ಇಲ್ಲ ಅಂದಿದ್ರೆ ಆದಾಮನ ಕಾಲದಲ್ಲೇ ಎಲ್ಲ ಮುಗಿದೋಗ್ತಾ ಇತ್ತು. ಇವತ್ತು ನಾನು ನೀವು ಇರ್ತಾನೆ ಇರಲಿಲ್ಲ. ತನಗೆ ಕೇಳ್ತಾರೆ, ಪಾಸ್ಟರ್ ಯಾಕೆ ಗ್ರೇಸ್ ಗ್ರೇಸ್ ಮಾತಾಡ್ರಿ? ಅಪ್ಪ ಗ್ರೇಸ್ ಮಾತಾಡ, ನೀನು ಇರ್ತಾ ಇರಲಿಲ್ಲ, ನಾನು ಇರ್ತಾ ಇರಲಿಲ್ಲ. ಇವತ್ತು ಗ್ರೇಸಿಂದಾನೇ ನಾನು ನೀವು ಇರೋದೆ. ಅವತ್ತು ಆದಾಮನಿಗೆ ದೇವ್ರ ಕೃಪೆ ತೋರಿಸಿರ್ಲಿಲ್ಲ ಅಂದಿದ್ರೆ ಅವತ್ತೇ ಅವನ್ನ ಪರ್ಮನೆಂಟಾಗಿ ನರಕಕ್ಕೆ ಹಾಕ್ಬಿಟ್ಟು ಅಥವಾ ಅವನ್ನ ಅವತ್ತೇ ಸಾಯಿಸ್ಬಿಡ್ಬೇಕಾಯ್ತು. ಆದರೆ ದೇವರು ಅವತ್ತೇ ಅವನಿಗೆ ಕ್ಷಮಿಸಿದ್ರಿಂದ ಅದೇ ದೇವರು ಇವತ್ತು ನನ್ನನ್ನು ನಿಮ್ಮನ್ನು ಕ್ಷಮಿಸ್ತಾ ಇದ್ದಾರೆ. ಸೊ ಗ್ರೇಸ್ ಇದೆ ಅಂತ ಪಾಪ ಮಾಡೋದಕ್ಕಲ್ಲ, ಎಲ್ಲೋ ಎಡವಟ್ಟು ಆಗೋಯ್ತು, ತಪ್ಪು ಮಾಡಿಬಿಟ್ವಿ, ಈ ಗ್ರೇಸಿನ ಇಟ್ಕೋ, ಇದನ್ನೇ ನನ್ನ ಕಾಪಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಗ್ರೇಸ್ ಮಾತಾಡಿ ಮಾತಾಡಿ ಪಾಸ್ಟರ್ ನೀವು ಗ್ರೇಸ್ ಮಾತಾಡಿ ಮಾತಾಡಿ ಇವರು ಇನ್ನೂ ಅಧ್ವಾನ ಆಗಿಬಿಟ್ರು ಅಂತ ಹೇಳ್ತಾರೆ. ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಸ್ಕೂಲಲ್ಲಿ ಬಂದ್ಬಿಟ್ಟು ಎಕ್ಸಾಮ್ ಇದೆ, ಅದಕ್ಕೆ ಎಕ್ಸಾಮ್ಗಿಂತ ಮುಂಚೆ ಏನೋ ಒಂದು ಲೀವ್ ಕೊಡ್ತಾರೆ. ಏನು ಲೀವ್ ಅದು? ಸ್ಟಡಿ ಹಾಲಿಡೇಸ್. ಸ್ಟಡಿ ಹಾಲಿಡೇಸ್ ಕೊಟ್ಟರೆ ಯಾರಿಗೆ ಜಾಲಿ, ಯಾರಿಗೆ ಖುಷಿ ಆಗೋದು? ಸ್ಟಡಿ ಹಾಲಿಡೇಸ್ ಕೊಟ್ಟರೆ ಓದ್ದೇ ಇರೋ ಹುಡುಗರಿಗೆ. ಸ್ಟಡಿ ಹಾಲಿಡೇಸ್ ಕೊಟ್ಟರೆ ಇವನೇನು ಮಾಡ್ತಾನೆ ಗೊತ್ತಾ? ಜಾಲಿಯೋ ಜಾಲಿ ಅಂತ ಸ್ಟ್ರೈಟಿಗೆ ಪಿಕ್ಚರ್ಗೆ ಹೋಗ್ತಾನೆ, ಅಲ್ಲಿ ರೌಂಡ್ ಹೊಡಿತಾನೆ. ಯಾಕಂತ ಎಕ್ಸಾಮ್ಗಿಂತ ಮುಂಚೆ 3 ದಿವಸ 4 ದಿವಸ ರಜಾ ಇರುತ್ತೆ, ಆಮೇಲೆ ಎಕ್ಸಾಮ್ಗೆ ಬ್ಯಾ ಕುಂತಿರ್ತಾರೆ. ಆದರೆ ಅದೇ ಓದೋ ಹುಡುಗರಿಗೆ ಆ ಸ್ಟಡಿ ಹಾಲಿಡೇಸು ದೇ ವಿಲ್ ಎಂಜಾಯ್ ದಟ್ ಹಾಲಿಡೇಸ್ ಬೈ ರೀಡಿಂಗ್. ಅವ್ರಿಗೆ ಖುಷಿ ಆಗುತ್ತೆ. ಯಾರಾದರೂ ಪೇರೆಂಟ್ಸ್ ಬಂದ್ಬಿಟ್ಟು ಟೀಚರ್ನ ನೋಡಿ, ಸ್ಕೂಲ್ನ ನೋಡಿ, ಏನು ಟೀಚರ್ ನೀವು ರಜಾ ಕೊಟ್ಬಿಟ್ರಿ, ನಮ್ಮ ಮಗ ಪಿಕ್ಚರ್ಗೆ ಹೊರಟೋದ, ಅಲ್ಲಿ ಫ್ರೆಂಡ್ಸ್ಗಳ ಜೊತೆ ನೀವು ಸ್ಕೂಲಲ್ಲಾದರೂ ಅವ್ನು ಇಟ್ಕೊಂಬಾರ್ದಾಗಿತ್ತಾ ಅಂತ ಹೇಳಿದರೆ ಟೀಚರ್ ಏನು ಹೇಳ್ತಾರೆ? ಹುಡುಗನ ತಪ್ಪು. ಸ್ಟಡಿ ಹಾಲಿಡೇಸ್ ಕೊಟ್ವಿ, ಇವರೆಲ್ಲ ಓದಿ ಫಸ್ಟ್ ಬಂದರು, ಓದದೇ ಇರೋನಿಗೆ ಜಾಲಿ. ಯಾಕಂತ ಎಕ್ಸಾಮ್ ಟೈಮಲ್ಲೂ ರಜಾ ಕೊಟ್ಟವರಲ್ಲ, ಇವತ್ತೇ ಬೇಗ ಪಿಕ್ಚರ್ಗೆ ಹೊಟ್ಟು ಬಂದ್ಬಿಡೋಣ. ಸೊ ಗ್ರೇಸ್ ಮಾತಾಡಿದ್ರೆ ಮಾಡಬೇಕು ಅನ್ನೋನಿಗೆ ಖುಷಿ. ಇಟ್ಸ್ ನಾಟ್ ಅಬೌಟ್ ಗ್ರೇಸ್, ಇಟ್ಸ್ ಆಲ್ ಅಬೌಟ್ ಕ್ಯಾರೆಕ್ಟರ್. ನಾನು ನೀವು ಬದುಕಿರೋದು ದೇವರ ಕೃಪೆ. ಈ ಕೃಪೆಯಲ್ಲಿ ಇನ್ನೂ ಅನೇಕ ರಕ್ಷಣೆ ಹೊಂದಬೇಕು, ಇನ್ನೂ ಅನೇಕರು ದೇವರ ವಾಕ್ಯಗಳನ್ನು ಕೇಳಬೇಕು, ಸತ್ಯಗಳನ್ನು ಕೇಳಬೇಕು, ಅನೇಕರು ದೇವ್ರ ಮಾರ್ಗದಲ್ಲಿ ಬರಬೇಕು. ಸೊ ಇವತ್ತು ಮಾತನಾಡಿದಂಥ ಈ ಸತ್ಯ ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದವಾಗಿ ಇರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಜೀಸಸ್. ಆನ್ಲೈನಲ್ಲಿ ನೋಡ್ತಾ ಇರೋರು ಒಂದು ವೇಳೆ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಪ್ರೈಸ್ ಲಾರ್ಡ್. ನಾವೆಲ್ಲರೂ ಹಾಗೆ ಎದ್ದು ನಿಂತ್ಕೊಳ್ಳೋಣ. ಪ್ರೀತಿ ಸ್ವರೂಪೇ ಸ್ತೋತ್ರಪ್ಪ, ಈ ಕೃಪೆ ಬಗ್ಗೆ ನಮ್ಮೊಂದಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ನಾವು ನಿಂತಿರೋದು ನಿನ್ನ ಕೃಪೆಪ್ಪ. ಇವತ್ತು ನಾವು ಬಾಳ್ತಾ ಇರೋದು ನಿನ್ನ ಕೃಪೆ, ಇನ್ನು ಹೆಚ್ಚಾದ ಕೃಪೆ, ಇನ್ನು ಮಹಾಕೃಪೆ ನನ್ನ ಮೇಲೆಯೂ ನಮ್ಮ ಮೇಲೆಯೂ ಆನ್ಲೈನಲ್ಲಿ ನೋಡ್ತಾ ಇರುವಂಥ ಎಲ್ಲರ ಮೇಲೆಯೂ ಇನ್ನು ಹೆಚ್ಚಾದ ಕೃಪೆ ಇರಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ ತಂದೆ. ಎಲ್ಲ ಸ್ತುತಿ ಘನ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನಾದರೂ ಮರೆಯಬೇಡ. ಆಮೇನ್ ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು,
ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೆನ್, 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 ಆಮೆನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್. ಆಮೆನ್.